ಇದು ನಂದ ಗೋಕುಲ ಅಂದ್ಬಿಟ್ಟು ನಾನು ಕಟ್ಟಿರೋ ಇದು ನಾನು ಅನ್ನೋದಕ್ಕನ್ನ ನಾನು ಅಂದರೆ ನನ್ನ ಹೆಸರು ಹೇಳ್ಕೊಂಡು ತಿನ್ಬಿಟ್ರೆ ಯಾಕಂತಂದರೆ ಸಪ್ರೇಟಾಗಿ ಬಂದು ಮಾಡಿರೋ ಕಾರಣಕ್ಕೆ ಈ ಭಗವಂತನ ಇಲ್ಲಿ ಬಂದ ಮೇಲೆ ಉರ್ದೂರು ಸಂತೋಷ ಹಳ್ಳಿಕಾರರು ಸಂತೋಷ ಹಳ್ಳಿಕಾರ ಒಡಿಯ ಅಂತ ಬೆಳೆದಿದ್ದು ಇಲ್ಲಿಂದನೇ ಈ ದೇವರು ಇಲ್ಲೇನೇ ನಮ್ಮ ದನದ ಕೊಟ್ಟಿಗೆ ಇದ್ದಿದ್ದು ಫಸ್ಟು ನಾವು ಅಲ್ಲಿ ಮನೆಗಳಣ ಇದು ದನದ ಕೊಟ್ಟಿಗೆ ಇಲ್ಲಿ ಪಕ್ಕದಲ್ಲಿ ಮೀನು ತೊಟ್ಟಿ ಇತ್ತು ಮೀನು ತೊಟ್ಟಿ ಮೇಲೆ ಮನೆ ಕಟ್ಟಬಾರ್ದು ನೀನು ಅಂತಂದು ಒಂದು 3-4 ವರ್ಷ ಕಲ್ಲೆಲ್ಲ ಎದ್ದು ಸೈಡ್ಗೆ ಹಾಕ್ಬಿಟ್ಟು ಮಣ್ಣು ಭರ್ತಿ ಮಾಡಿ ಬಿಟ್ಬಿಟ್ಟಿದ್ವಿ ಸಡನ್ನಾಗಿ ಅದನ್ನು ಕಟ್ಟಬಾರ್ದು ಅಂತ ಇವಾಗ ಅಲ್ಲೇನೇ ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ಬಿಟ್ಟು ಈ ಸ್ಥಾನಕ್ಕೆ ಬಂದ ಮೇಲೆ ಆದರೆ ಆ ಅಪ್ಪನ ಆಜ್ಞೆ ನೀನು ಇಲ್ಲಿರ್ಬೇಕು ಬಾಪ ಅಂತ ಅಂದ್ಬಿಟ್ಟು ಮನೆ ಮೇಲೆ ದೂರ ಹಾಕೋದು ನಾವು ಮಾಡೋದು ದರಿದ್ರ ಕೆಲಸಕ್ಕೆ ವಾಸ್ತುಗಳು ಇನ್ನೊಂದ್ರ ಮೇಲೆ ಹಾಕೋದು ನಾನು ನಂಬಲ್ಲ ಅದನ್ನು ಇಲ್ಲಿ ಕರೆಕ್ಟಾಗಿದೆಯಾ ನೀನು ಎಲ್ಲೋದ್ರೂ ಜಯನೇ ಅಣ್ಣ ಬಿಗ್ ಬಾಸ್ ಅನ್ನೋದಕ್ಕೆ ಹೋಗ್ಬಿಟ್ಟು ನನಗೆ ಗೊತ್ತೇ ಇಲ್ಲ ಕೆಲವೊಂದು ನಡೀತು ನಾನು ಕೆಟ್ಟನಾ ಮಾಡ್ದವ್ರು ಕೆಟ್ರ ಇಷ್ಟೇ ಇರೋದು ಇಲ್ಲಿಂದ ಒಳ್ಳೇದೇ ಮಾತಾಡೋಣ ಒಳ್ಳೇದು ಅಂದ್ರೆ ಸತ್ಯ ಮಾತಾಡೋಣ ಯಾರ ಪರನೂ ಬೇಡ ವಿರೋಧನೂ ಬೇಡ ನಾನು ಜೀವನದ ಹೇಳ್ತೀನಿ ಬೇಡ ಕೆಲವೊಂದು ಹತ್ರ ನಾನು ಜೀವನದ್ದು ಹೇಳಿ ಅಷ್ಟು ಕಟ್ ಮಾಡಿದೆ ಈ ಫೋಟೋಯಿಂದನೂ ಒಂದು ಕತೆ ಐತೆ ಇದು ಇಟ್ಕೊಳ್ರಿ ಅಷ್ಟೇ ನೋಡ್ರಿ ಇದು ನಮ್ಮ ಅಜ್ಜಿ ಮುನಿಯಕ್ಕ ಅಮ್ಮ ಅಂದ್ಬಿಟ್ಟು ನಮ್ಮ ತಾತ ಚಿಕ್ತಿಪ್ಪಣ್ಣ ನಮ್ಮ ತಂದೆ ಸಂಪತ್ ಕುಮಾರ್ ನಾನು ಹೊರಗಡೆ ಹೋಗಲಿ ಒಳಗಡೆ ಬರಲಿ ಇವತ್ತು 4 ಮಾರ್ಗದರ್ಶಕರು ಇವರೇ ಇನ್ನಿಬ್ರು ಇದ್ದಾರೆ ಮುನ್ಸಾಮಪ್ಪ ನಮ್ಮ ದೊಡ್ಡಪ್ಪ ಎರಡನೇವರು ಲಕ್ಷ್ಮಕ್ಕ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಆ ಅಮ್ಮನ ಬಂದ ಮೇಲೇ ಅಂತ ನಾವು ಚೆನ್ನಾಗಾಗಿದ್ದು ಲಕ್ಷ್ಮಿ ಅಂತ ಕರೆಯೋರಂತೆ ನಮ್ಮ ಅಜ್ಜಿಯವರು ಅವರು ತಿಳ್ಕೊಂಡ್ರು ಅವ್ರು ನಾನು ಇವತ್ತು ಮಾರ್ಗದರ್ಶಕರಾಗಿ ತಿಳ್ಕೊಂಡಿದ್ದು ಇದರಿಂದ ಹಿಡಿದು ಇಲ್ಲಿ ಏನೇನು ನಿಮಗೆ ಒಂದು ಏನಂತೀವಿ ಎಕ್ಸಿಬಿಷನ್ ಅನ್ಬೋದಾ ಇಲ್ಲಿ ಏನೇನು ಕಾಣ್ತೈತೆ ಎಲ್ಲ ನಮ್ಮ ಪ್ರೀತಿಸೋ ಜನ ಕೊಟ್ಟಿರೋದು ಇದ್ರ 10ರಷ್ಟು ಒಂದು 10 ಶೇಖರಣೆ ಎಲ್ಲನೂ ಇಡೋಕ್ಕಾಗಲ್ಲಲ್ಲ ಈ ಪ್ರೀತಿ ಅಭಿಮಾನಕ್ಕೆ ನಾನು ಬೆಲೆ ಕಟ್ಟಕ್ಕಾಗ್ತೈತಾ ನನ್ನನ್ನು ಲೋಫರ್ ಅಂದರು ಇವನು ಬ್ರೋಕರ್ ಅಂದರು ಇವನು ಚಪ್ಪರ್ ಅಂದರು ಆಮೇಲೆ ಕೆಲವೊಂದು ವಿಚಾರದಲ್ಲಿ ನಾನು ನಡೆಯೋದು ಕೂಡ ಇದು ಹಿಂಗೆ ಅಂತ ಹಾಕೋರೆ ನಾನು ಒಂದೇ ಒಂದು ಹೇಳ್ತೀನಿ ನಾನು ಇವತ್ತು ಭಗವಂತನ ಕೆಲಸ ಮಾಡೋನು ಕರ್ಗ ಓರೋದು ಅಂತಂದರೆ ಆ ತಾಯಿನ ಹೋಲಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅದ್ರ ವೀಡಿಯೋ ಕ್ಲಿಪ್ಪು ಕೊಡ್ತೀನಿ ನಿಮಗೆ ಆ ಅಮ್ಮನ ನೀನು ಇದೆಯಾ ಅಂತ ಅಂದಾಗ ಮಾತ್ರ ನೀನು ಈಚೆ ಬಿಡೋದು ಇಲ್ಲ ಅಂತಂದರೆ ಒಂದು ಮರಣ ಇಲ್ಲ ಒಂದು ಅವಮಾನ ನೀನು ಇಲ್ಲ ಅಂತ ಆದರೆ ನಾನು ಕೆಲವೊಂದು ಇದರಲ್ಲಿ ನಮ್ಮ ಕುಲಸಕ್ಕೆ ನಮ್ಮ ಇವ್ರಕ ಹೊಲಿಸ್ಬೇಕು ಮಾಡಬೇಕು ಅಂತಂದ್ರೆ 9 ದಿನದಲ್ಲಿ ಕರ್ಗ ಓದ್ತಿದ್ದೀನಿ ಅಂದರೆ ಇದು ಮಾಡಿ ಹಂಗೆ ಬಾಯಲ್ಲಿ ಬರೋ ಮಾತು ನೇರವಾಗೈತಾ ಇಲ್ಲ ಕೆರೆ ತಗೊಂಡು ಹೊಡೀರಿ ನಾನು ತಿಂತೀನಿ ಅರ್ಥ ಮಾಡಿರಿ XY ಸೇರಿದವಾಗ ಬಾಯ್ XX ಗರ್ಲು ಹೆಣ್ಣದು ಅಂಶ ಇಲ್ದ ಮೇಲೆ ಮನುಷ್ಯನೇ ಅಲ್ಲ ಅವನು ಅಷ್ಟು ಅದು ಗರ್ಲ್ ಇರಲೇಬೇಕಂತೆ ಕನ್ಸರ್ನ್ ಅನ್ನೋದು ಅದಕ್ಕೆ ಈ ಸೋ ಕಾಲ್ಡು ಫೋಟೋಗಳು ನೋಡಿಕೊಂಡು ಬರ್ರಿ ಎದುರುಗ ನನ್ನ ಹತ್ರ ಏನೋ ವ್ಯತ್ಯಾಸ ರೀ ಕೆರೆ ತಗೊಂಡು ಹೊಡೆದು ನಡಿ ನನ್ನ ಮಗನೇನ್ರಿ ನಾನು ಒಪ್ಕೊತೀನಿ ಅಲ್ವಾ ಆ ಕಾರಣಕ್ಕೆ ಯಾಕಂತಂದರೆ ತಮಿಳಲ್ಲಿ ಒಂದು ಆ್ಯಕ್ಟ್ರು ಒಂದು ಮೂವಿಗೋಸ್ಕರ ಆ್ಯಕ್ಟ್ ಮಾಡಿಬಿಟ್ಟು 5-6 ವರ್ಷ ಅದು ಬರಿಲ್ಲಂತೆ ಹೊರಗಡೆ ಹಂಗೆ ಬರ್ತೈತಂತೆ ಅದು ಹಂಗಂತ ಅಂದ್ಬಿಟ್ಟು ಅವ್ನು ಸಹಿಸ್ಬಿಡೋದಾ ಹಂಗೆ ಇರುತ್ತೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತಾರೆ ಒಂದೊಂದು ಸೂಕ್ಷ್ಮವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಎಷ್ಟೋ ಜನ ಡಿಮೋಟಿವ್ ಆಗಿಬಿಡ್ತಾರೆ ಈ ಕೆಲ್ಸಕ್ಕೆ ಬಾರ್ದು ಅವಿವೇಕಿಗಳು ಮಾಡೋದು ಈ ಕೆಲಸಗಳನ್ನ ಅವ್ರು ಏನೇನೋ ಅಲ್ಲ ಅಂತ ತಿಳ್ಕೊಬೇಕು ನಾವು ಅಷ್ಟೇ ಇವಾಗ ಉತ್ತರ ಕೊಡೋ ಕಾಲ ಯಾಕೆ ಬಂದೈತೆ ಅಂತಂದರೆ ನಮ್ಮನ್ನು ಪ್ರಶ್ನೆ ಮಾಡಿಬಿಟ್ಟು ಹೋಗಿ ನೀನು ಸೇಫಾಗಿ ಕುತ್ಕೊಂಡ್ಬಿಟ್ಟು ನೀನು ಇವಾಗ ನಿನ್ನ ಕೆಲಸ ಆಗಬೇಕು ಅಂತ ಅಂದವಾಗ ಗೊತ್ತಿಲ್ದಿರ ಇದೆಯಲ್ಲ ಇವಾಗ ಬರಬೇಕು ನಾನು ಒಪ್ಕೊತೀನಿ ಅವಾಗ ಸೋ ಕಾಲ್ಡು ನನ್ನಿಂದ ಹೋಗಿರ್ತಕ್ಕಂಥ ಡ್ಯಾಶ್ಗೆ ಫುಲ್ ಸ್ಟಾಪ್ ಇಡ್ತಾ ಇರೋದು ಇಲ್ಲಿಂದ ಸ್ಟಾರ್ಟ್ ಆಗೈತೆ ಇದ್ರ ನಾನು ಒಂದ್ಸಲಿ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಲಿವಿಂಗ್ ಏರಿಯಾಯಿಂದ ಹಿಡಿದು ಎಲ್ಲ ಏನೈತೆ ಕಂಪ್ಲೀಟ್ ಅಲ್ಲಿಟ್ಟಿರೋ ಸಮೇತವಾಗಿ ಎಲ್ಲ ಇವರು ನಮ್ಮ ಅಭಿಮಾನಿಗಳು ಕೊಟ್ಟಿರೋದೆ ಇಲ್ಲೂ ಒಂದು ಖಾಲಿ ಐತೆ ಇದು ತುಂಬ ಇಂಪಾರ್ಟೆಂಟು ನಿಮಗೆ ನೆಕ್ಸ್ಟ್ ಇಲ್ಲಿ ಬಂದಾಗ ಕೇಳಿದ್ರೆ ಅದು ನಾನು ಕೊಡ್ತೀನಿ ಉತ್ತರ ನಾನು ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅಷ್ಟೇ ಈ ಪೋರ್ಷನ್ ಏನು 2 ರಿಂಗು ಖಾಲಿ ಐತಲ್ಲ ಅದು ಬನ್ನಿ ಇದು ನಮ್ಮ ದೇವಸ್ಥಾನ ಆಸ್ ಯೂಶುವಲ್ ನೋಡಿರ್ತೀರ ಆ ಭಗವಂತನಿಗೆ ಒಂದು ಕೈ ಮುಗಿದು ಆಯಪ್ಪನೇ ಸತ್ಯಾಸತ್ಯತೆಗಳು ನಾನಂತೂ ಹೊರಗೆ ಬರ್ಬೇಕಂತಿಲ್ಲ ಯಾಕಂತಂದರೆ ನನ್ನನ್ನು ಇಲ್ದಿರೇ ಇರೋದು ಮಾಡಿ ಅವ್ರೇನು ದೊಡ್ಡವರಾಗಿಲ್ಲ ಬಟ್ ನಾನು ಅವ್ರು ಇರೋದು ಮಾಡಿಬಿಟ್ರೆ ಅವ್ರ ಊರಲ್ಲೂ ಇರಲ್ಲ ಅದು ನಡೆಯೋದೇ ನೆಕ್ಸ್ಟು ಬೇಡ ನಮಗದು ಬಟ್ ನಮಗೆ ರಿಲೀಫ್ ಬೇಕು ನಾವು ಅಂತ ಹೋಗ್ದಿರೋದು ಎಂಜಲು ಹೋಗ್ಬಿಡ್ಬೇಕು ಮೊರಿನಾಗ ನಮ್ಮವರೆಗೂ ಬಂದು ಎತ್ಕೊಳ್ಳೋ ಅವಶ್ಯಕತೆ ಬೇಡ ಅಂತ ಹೇಳ್ತೀನಿ ನಿಮ್ಮನ್ನು ಇದು ನಮ್ಮ ಕಿಚನ್ ಇದೆಲ್ಲ ಅದು ನಮ್ಗೆ ಅವಶ್ಯಕತೆ ಇಲ್ಲ ಇವತ್ತು ಇದಕ್ಕೆ ಇಲ್ಲಿ ಬನ್ನಿ ಎಲ್ಲರೂ ಈ
ತರದ್ದು ಹತ್ರಷ್ಟು ಐತೆ ಅಂದರೆ ಊಹೆ ಮಾಡ್ಕೊಳ್ತೀರಿ ನೀವೇ. ನಾವು ಇಲ್ಲಿ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಮನೆನೇ ಇಟ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ. ಆಮೇಲೆ ನಮ್ಮ ಮನೆಯಲ್ಲಿ ಇಂಥದ್ದಿಲ್ಲ ಅನ್ನೋಕ್ಕಿಲ್ಲ. ಹೋಮ್ ಥಿಯೇಟ್ರಿಂದ ಹಿಡಿದು ಬಾರ್ ಕೌಂಟ್ರಿಂದ ಎಲ್ಲ ಮಾಡಿಸಿದ್ದೀನಿ, ಗ್ಲಾಸ್ ಹೌಸಿಂದ ಹಿಡಿದು. ಬಡೆಗೆ ಕೊಡಲ್ಲ ಇದು ಹೇಗೆ ಅಂತಂದರೆ, ಇದು ನನ್ನ ರೂಮ್. ಮದುವೆ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಅದವರೆಗೂ ನಾನು ಹಳೆ ಮನೆಯಲ್ಲೇ ಇದ್ದೆ. ಈ ಮನೆ ಕಟ್ಟಿದ ಮೇಲೂ ನಾನು ಇಲ್ಲಿ ಬಂದಿಲ್ಲ. ಮನೆಯಲ್ಲೆಲ್ಲ ಏನು ಮಾಡಿದ್ರು, ಇಲ್ಲ ನೀನು ಇರಬೇಕಿಲ್ಲಿ, ಮನೆ ಕಟ್ಬಿಟ್ಟು ನೀನು ನಾನು ಅಲ್ಲೇ ಇದ್ದೆ, ಬಂದಿರಲಿಲ್ಲ ಇಲ್ಲಿಗೆ. ಈ ಮನೆ ಕಟ್ಟಿದ್ರು ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಅವರು ಇರೋರು. ಆಮೇಲೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ಒಂದು ಅಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ, ಬೇಕಾದ ಫೋಟೋಸು. ಇಲ್ಲಿಂದ ಈಚೆಗೆ ನೋಡಿ ಅಲ್ಲಿ ಒಂದು ಬೊಂಬೆ ಐತಲ್ಲ, ಇದರಿಂದ ಕಿಕ್ಔಟ್ ಮಾಡ್ತೀನಿ. ಯಾಕಂತಂದರೆ ಮನುಷ್ಯನ ಒದೆಯೋಕ್ಕಾಗಲ್ಲ ಇಲ್ಲ ಅವರು. ಇದು ನಾನೇನೇನೇ ಪ್ರೀತಿಯಿಂದ ತಂದುಕೊಟ್ಟಿದ್ದು. ಎಲ್ಲಿ ಅಂತ ಕೂಡ ಹೇಳ್ತೀನಿ, ಈ ವಂಡರ್ಲಾಗೆ ಹೋಗೋ ಹತ್ರ ರೋಡ್ ಸೈಡ್ ಇಕ್ತಾರೆ ಗೊತ್ತಾ. ನಾನು ಸುಮ್ಮನೆ ಮಾಲ್ಗಳಲ್ಲಿ ತಂದುಬಿಟ್ಟೆ 50,000 ಕೊಟ್ಟು ಬಿಲ್ಡಪ್ ಕೊಡಲ್ಲ. ಅವತ್ತು ಎಷ್ಟು 1500-600 ರೂಪಾಯಿ ಇರಬೇಕು. 1500-600 ರೂಪಾಯಿ ಅಲ್ಲ ಬೆಲೆ. ಅದು ಕೊಟ್ಟಿರ್ತಕ್ಕಂಥ ಟೈಮು, ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬರೋದು ಮೇಯ್ನು. ಅದ್ರ ಪಕ್ಕ ಕೂಡ ಹಿಂಗೆ ಗ್ಯಾಪ್ ಐತೆ ನೋಡಿ, ಅದು ಹೆಂಗೈತೆ ಹಂಗೆ ಐತೆ, ಅಷ್ಟು ಕೂಡ ಜರುಗಿಸಿಲ್ಲ. ವಿಚಾರ ಏನಂತಂದರೆ, ನಾನು ಒಡವೆ 1.5 kg ಬಂಗಾರನ ನಮ್ಮ ಕಡೆ ಶಾಸ್ತ್ರ ಮಾಡೋದು ಬೆಳಿಗ್ಗೆ. ಕ್ರಿಶ್ಚಿಯನ್ಸ್ ಟೈಪ್ಗೆ ಈ ನಡುವೆ ಮಾಡ್ತಾ ಇರೋದು ಏನು, ರಿಸೆಪ್ಷನ್ಗೂ ನಮ್ಗೆ ಸಂಬಂಧನೇ ಇಲ್ಲ. ಅದು ಜನಗಳನ್ನ ಇದು ಏನೋ ಕರ್ಕೊಂಡೋಗಿ ಆಕರ್ಷಣೆಗೆ ಮಾಡೋದು. ಅದ್ರ ಪ್ರಕಾರ ಏನು ಮಾಡಬೇಕು, ಅದನ್ನೆಲ್ಲ ಹಾಕ್ಕೊಂಡು ನೀನು ನಿಂತ್ಕೋಬೇಕು. ಅದಕ್ಕೆ ಅವ್ರ ಹತ್ರ ಒಡವೆ ಇಲ್ಲ. ಸತ್ಯಾಸತ್ಯತೆ ನಾನು ಹೇಳ್ತಾ ಇರೋದು. ನಮ್ಮನ್ನ ಬಂದು ಕೇಳಿದ್ರು, ಕೇಳಿದ್ರು ನಮ್ಮ ತಾಯಿಯವರೆಲ್ಲ ಕೊಡಬೇಡ ಅಂತ. ಕುಲದಲ್ಲಿ ಇಕ್ಕಿದ್ರೆ ನಿನ್ನ ಗೌರವ ಏನಂತ ಗೊತ್ತಾಗೋದು. ಎಲ್ಲ ಅಡಿಗೆನಾಗ ಇಕ್ಕಿ ಕುಲದವ್ರು ಬರ್ತಾರೆ, ನಮ್ಮವ್ರು ಬರ್ತಾರೆ, ಅವ್ರವ್ರು ಬರ್ತಾರೆ. ಆಮೇಲೆ ಇಲ್ಲ ಅವ್ರ ಹತ್ರ ಸಣ್ಣ ಪಣ್ಣದ ಇದು ಇಲ್ಲ. ಸರಿ ಹೆಂಗೆ ನೀವು ಕೊಡೋಣ ಬಿಡಪ್ಪ, ನಮ್ಮನೆ ತಾನಪ್ಪ ಬರೋದು, ಬರಲಿ ಬಿಡು. ಅದನ್ನೇ ಬಿಚ್ಚಿ ಇಕ್ಕೋದು, ಬೆಳಗ್ಗೆ ಕುಲದ್ರಾಗ ಇಕ್ಕೋದು. ಅಲ್ಲಮ್ಮ ಯಾರನ್ನ ನೋಡಿ ಏನೋ ಅಂದ್ಕೊಂಡ್ರೆ ಅವರು ಕೊಟ್ಟರು, ನೀನು ನಾನು ಕರೆಕ್ಟಾಗಿ ಇದ್ದಿರ್ತಾನೆ, ಸರಿ ಬಿಡಪ್ಪ ಆಯಿತಾ. ಅಲ್ಲ ಇದು ಎಕ್ಸಾಂಪಲ್ ನಾನು ಹೇಳೋದು. ಅದಾದಮೇಲೆ ಇದನ್ನು ನಾನು ತೆಗೆದಿದ್ರೆ ಇದನ್ನ ಮುಟ್ಕೊಂಡು ನಂದೇ ಮನೆ, ಇಲ್ಲಿ ಏನು ಬಿಸಾಕ್ರು ನಾನು ಕೇಳೋರಿಲ್ಲ, ಏನು ಇದು ಮಾಡೋರು ಇಲ್ಲ. 2 ಸಲ ತೆಗ್ದಿರ್ತೀನಿ. ಇಲ್ಲಿ ಏನು ಬಟ್ಟೆಗಳೈತೆ ಅವ್ರು ಕೂಡ ಅವ್ರ ಮನಸಾಕ್ಷಿಗೆ ನೋಡ್ಕೊಬೋದು. ಏನಾದರೂ ಚೇಂಜಸ್ ಇದ್ದರೆ ಇಲ್ಲಿ ಒಂದು ಏನೋ ತೆಗ್ಲಾಕಿದ್ರೆ ಅದ್ರ ಸಮೇತ ತೋರಿಸ್ರಿ. ಇಲ್ಲಿ ಈ ದೇವ್ರು ಇಟ್ಟಿರೋದು ಕೂಡ ನೋಡ್ಬೋದು. ಇಲ್ಲ ಈ ಪಿನ್ ಏನಾದರೂ ಬೇರೆ ಆಗಿದ್ರೆ, ಯಾಕಂತಂದರೆ ಒಂದು ವ್ಯಕ್ತಿತ್ವಕ್ಕೆ ಆ ಸಂಬಂಧಕ್ಕೆ ನಾವು ಕೊಟ್ಟಿರೋ ಬೆಲೆಗೆ ನಮ್ಮ ಮನೆ ಚಪ್ಪಲಿ ಕೂಡ ಇಲ್ದಿರ ಇರೋಷ್ಟು ಮನಸ್ಸಲ್ಲಿ ಕೊಡ್ರೆ ನಾನು ಯಾವ ಚಪ್ಪಲಿನಲ್ಲಿರೋ ಧೂಳು ಕೂಡ ಸಮಾನ ಅಲ್ಲ. ನಾನು ನಿರ್ಧಾರ ಮಾಡಿದ್ಮೇಲೆ ಬೇರೆಯವ್ರ ಥರ ಸುಮ್ಮನೆ ವಿಡಿಯೋಗಳು ಮಾಡಿಕೊಂಡು ನಾನು ಇಲ್ದಿದ್ದವಾಗೆಲ್ಲ ಮಾಡೋದು. ನಾನು ಇವಾಗ ಬಂದಿದ್ದೀನಿ, ಬಂದು 5 ವರ್ಷ ಇದು ಬಿಗ್ ಬಾಸ್ಗೆ ಹೋಗಿ ಬಂದು 2 ವರ್ಷ ಹತ್ರ ಆಯಿತು. ನನ್ನ ಲೈಫಲ್ಲಿ ಈ ಡ್ಯಾಶ್ ಹೋಗಿ 5 ವರ್ಷ ಮೇಲೆ ಆಗ್ತೈತೆ. ಪ್ರಾಪರಾಗಿ ಗೊತ್ತಿಲ್ಲ ಯಾಕೆ ನೋವಾಗ್ತೈತೆ ಅಂದರೆ, ಒಬ್ರೊಬ್ರು ಬಂದು ಕ್ವಶನ್ ಹೆಂಗೆ ಕೇಳ್ತಾರೆ ಅಂತಂದರೆ ಅದು ಆನ್ಸರ್ ಕೊಡೋಕ್ಕೆ ಆಗಲ್ಲ ಆ ಟೈಮಲ್ಲಿ. ಅವ್ರು ತಿಳ್ಕೊಳಲ್ಲ ಅವ್ರ ಮನಸ್ಥಿತಿ ಹೆಂಗೆ ಇರ್ತೈತೆ. ನಾವು ಈ ಪ್ರಶ್ನೆ ಕೇಳಿದ್ರೆ ಅವ್ರು ಎಷ್ಟು ನೋವು ತಿಂತಾರೆ ಅಂತ ಕೇಳಲ್ಲ ಅವರು. ಇದರಲ್ಲಿ ನಾನು ಇದು ಇರ್ತೈತೆ, ಇದು ನಂದೇನೆ. ಇದನ್ನ 1000 ಸಲ ಓಪನ್ ಮಾಡ್ತೀನಿ, ಯಾಕಂದ್ರೆ ಬೆಳಿಗ್ಗೆ ಸಾಯಂಕಾಲ ಇದನ್ನ ಟಾಯ್ಲೆಟ್ ಯೂಸ್ ಮಾಡಿರ್ತೀನಿ. ಇದೇನಾದರೂ ಈ ಕಲರ್ಗಳ ಸಮೇತವಾಗಿ ಅವ್ರ ಆತ್ಮ ಮುಟ್ಕೊಂಡು ಹೇಳಬೇಕು. ಸೊ ಡ್ಯಾಶ್ ನನ್ನ ಜೀವನದಿಂದ ಹೋಗಿರೋ ಡ್ಯಾಶ್ಗೆ ಹೇಳ್ತಾ ಇರೋದು, ಆ ಡ್ಯಾಶ್ ಆ್ಯಂಡ್ ಡ್ಯಾಶ್ ಫ್ಯಾಮಿಲಿಗೂ ಹೇಳ್ತಾ ಇರೋದು. ಇದರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗಿದ್ರು ಕೂಡ ನಾವು ಬದುಕೋದೇ ಸಾಕ್ಷಿ ಆಯ್ತಾ. ಮೀಡಿಯಾ ಐತೆ, ಮೀಡಿಯಾ ಬಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ಇದನ್ನ ಇವತ್ತೇ ನಾನು ಎಲ್ದಿರೋದು. ಇದು ಎಲ್ಬಿಡಪ್ಪ, ಇದು ಆಗ್ತೈತೆ ನೋಡಿ. ಅವೆಲ್ಲ ಸುಮಾರು ದಿನ ಆಯ್ತಲ್ಲ ಕಟ್ಕೊಂಡ್ಬಿಡೋಣ. ಈ ನನ್ನ ಜೀವನದ ಡ್ಯಾಶ್ ಆ್ಯಂಡ್ ಡ್ಯಾಶ್ದು ಇಷ್ಟೇ. ಇರಪ್ಪ ಇಲ್ಲೇನೈತೆ ಇಷ್ಟು, ಅಲ್ಲೇನು ತೋರಿಸ್ತೆ ಇಷ್ಟು. ನೀನು ಬಾಳಿ ಬದುಕಬೇಕು ಅನ್ನೋ ಜಾಗದಲ್ಲಿ ಇದು ನಾನು ಸಿಂಪಲ್ ಇರೋದು. ಇನ್ನು ಇದು ಬೇರೆ ರೂಮ್ಗಳಲ್ಲೆಲ್ಲ ಅರ್ಥ ಮಾಡ್ಕೊಳ್ತೀನಿ, ಜನಕ್ಕೆ ಬಿಟ್ಟಿರ್ತೀನಿ ನಾನೆಲ್ಲ. ಇದಾದಮೇಲೆ ಮೇಯ್ನ್ ಇದು ತೆಗಿದ್ರೇನೆ ಆ ಬೀರುದು ಬರೋದು ಕಡೆ ಎಲ್ಲ ಜನತೆಗೆ ಹೇಳೋದು. ನಾವು ಹಳ್ಳಿ ಕಡೆ ಗದ್ರಿ ಬದ್ರೆ ಮಾತಾಡೋದು, ಎತ್ತು ಹಿಡಿಯೋದು.
ಓ ಅಣ್ಣ ನಮಸ್ಕಾರ. ದೇವ್ರನೇ ನಂಬೇಡ್ರಿ, ದೇವ್ರನೇ ನಂಬೇಡ್ರಿ. ಸರ್ವ್ ನಾಶನ ಮಾಡಿಬಿಡ್ತದೆ ನಾಟಕ. ಜೀವನದಲ್ಲಿ ನಾಟಕನೇ ನೋಡ್ತಾ ಇದ್ರೆ ನಮ್ಗೆ ಗೊತ್ತು, ಇವ್ನು ನಮ್ಮ ರಾಜ್ಗಿನೋ ಇವತ್ತು ಕೃಷ್ಣ ಪಾಠ ಹಾಕೊಂಡ ಬರಲ್ಲೇ ಅಂತೀರಿ ಅಲ್ವಾ. ನಿಜ ಜೀವನದಲ್ಲಿ ಆಡ್ಬೇಡ್ರಿ ಡ್ರಾಮಾಗಳು, ನಾಟಕಗಳು. ಇದ್ರದ್ದು ಬೀಗ ನೋಡೋಣ ಬನ್ರಿ, ಅದು ತೋರಿಸ್ತೀನಿ. ಇದ್ರಲ್ಲೂ ಏನಾದ್ರು ಈ ವ್ಯತ್ಯಾಸಗಳು ಸಿಂಪಲ್ ನಾನು ಹೇಳಿದ್ ಇವೆಲ್ಲ ಅವಶ್ಯಕತೆ ಇಲ್ಲ. ಇದ್ರ ಸಮೇತವಾಗಿ ಏನೇ ಇದು ಟಿಶ್ಯೂ ಪೇಪರು, ಇದ್ರೂ ನಾವೇನಾದ್ರು ವ್ಯತ್ಯಾಸ ಆತ್ಮಸಾಕ್ಷಿಕನ ಎದುರುಗ ನಡ್ಕೊಂಡ್ರೆ ಯಾವನು ಉಳಿಯಲ್ಲ, ಯಾವಳು ಉಳಿಯಲ್ಲ. ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಬೀಗ ಮಾತ್ರ ಎತ್ಕೊತಾ ಇದ್ದೀನಿ ಇಲ್ಲಿರೋದು. ಇದು ಏನಕ್ಕೋಸ್ಕರ ಎತ್ತಿದ್ದು ಅಂತಂದ್ರೆ ಬಿಲ್ಡಪ್ ಕೊಡೋಕ್ಕೋಸ್ಕರ ಚಿನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ ಅಲ್ಲಿ ಅಂತ ಮಾತು ಬಂತು. ಅದು ಯಾರಿಗೆ ಹೇಳಿದ್ರು ಅವ್ರನ್ನೇ ಕರೆಸಿ, ಅಣ್ಣ ಬಣ್ಣ ಬಾ ನೋಡ್ಬೇಕು, ಇದ್ರೆ ಎತ್ಕೊಂಡು ಹೋಗ್ಬೋದು. ಇವಾಗೂ ಅವ್ರು ಬರ್ಬೇಕು ಅನ್ನೋದೇನಿಲ್ಲ, ಇದ್ರೆ ಎತ್ಕೊಂಡು ಹೋಗ್ಬೋದು ಅಂತ. ನಾನು ಖರ್ಚು ಮಾಡಿರೋದು ಅವ್ರು ಸಂಪಾದನೆ ಮಾಡಿದ್ರೆ ಹಿಂಗೆ ಬದುಕ್ತಾರೆ ಮೇಡಮ್. ಅಣ್ಣ ಬಿಡೋದು ನಾನು ಹೇಳೋದು, ಇಂಥ ತಿರ್ಗೋಕಿ ಬಾಳುಗಳು ಬಾಳ್ಕೊಂಡು ತಗಡು ಕೊಟ್ಟಿದ್ದಂತೆ ನಾವು ಅವತ್ತು. ಇಲ್ಲೇನೇ ಐತೆ ನೋಡ್ರಿ. ಇದ್ರಲ್ಲೂ ಒಂದು ಸೀರೆ ಮೇಲೆ ಎತ್ತಿ ಕೆಳಗೆ ಇಕ್ಬಿಟ್ಟಿದ್ರು ಕೂಡ ನಾವು ಬದುಕೋ ಸಾಕ್ಷಿ. ಅವ್ರ ಅಪ್ಪನೂ ಕೊಟ್ಟಿರೋದು ಇದು ನನಗೆ ಚೆನ್ನಾಗಿ ಜ್ಞಾನ ಐತೆ. ಇದು ಮನೆಗೆ ಎತ್ಕೊಂಡು ಹೋಗಮ್ಮ ಅಂತ ಕೊಟ್ಟಿದ್ದು. ಇದನ್ನ ಈಚೆಗೆ ಎತ್ತಿರೋದು ಇವತ್ತೇ ನಿಮ್ಗೆ ತೋರ್ಸೋಕ್ಕೋಸ್ಕರ. ಏನೈತೆ ಅಂದ್ಬಿಟ್ಟು ನೋಡ್ರಿ, ಇದರಲ್ಲಿ ಎಲ್ಲ ಇದು ಗೋಲ್ಡ್ ಪ್ಲ್ಯಾಟಿನಮ್ ಐತೆ ನೋಡ್ರಿ. ಏನ್ರಿ ಜನನ ಯಾಮಾರಿಸ್ಬೇಕು, ಒಬ್ಬರನ್ನ ಕೆಳಗೆ ಹಾಕ್ಬೇಕು ಅಂತ ಮಾತಾಡೋದಲ್ಲ ಸ್ವಾಮಿ. ಇದು ಗೌರ್ಮೆಂಟಾಗಿ ಕೂಡ ಇವಾಗ ಓಡ್ತಾ ಇಲ್ಲ ಇದು ಕಾಸುಗಳು. ಕರೆಕ್ಟ್ ಅಣ್ಣ? ಇದು ಕೊಟ್ಟರೆ ವಾಪಸ್ ಕೊಡ್ತಾರೆ, ಹೌದಾ? ಇದು ನೀನು ಕೊಟ್ಟಿರೋದು ಡ್ಯಾಶ್ ಆ್ಯಂಡ್ ಡ್ಯಾಶು. ನೀನು ಡ್ಯಾಶು ಇಲ್ಲೇ ಇಕ್ತೀನಿ. ಆಮೇಲೆ ಇರ್ರಿ, ಇದೇನ ನಮ್ಮ ಬಂಗಾರ ಗಿಂಗಾರ ನೆಕ್ಬಿಟ್ಟವ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ವ. ಎಲ್ಲ ಕಿತ್ತೋಗಿರೋದೇ ಇರೋದು ಇಲ್ಲಿ ನೋಡ್ರಿ, ನೀವೇ ಕಣ್ಣಾಗಿ. ಇದು ನೀವು ಬಂದಿದ್ದೀರ ಅಂದ್ಬಿಟ್ಟು ಇದು ನಿಂಗೆ ಎತ್ತಿರೋದು ಇಲ್ಲ, ಅದು ಇಲ್ಲ. ಆಮೇಲೆ ಇದ್ರನ್ನ ನಾನು ಮೊನ್ನೆ ಇಲ್ಲಿ ಮಲಗ್ತೀನಲ್ಲ, ಮಲಗಬೇಕಾದ್ರೆ ಎದ್ದೊಳ್ಬೇಕಾದ್ರೆ ಇದು ಜ್ಞಾನಕ್ಕೆ ಬರುತ್ತೆ. ಹಿಂಗೆ ತಿರ್ಗಿದವಾಗ ಅದು ಜ್ಞಾನಕ್ಕೆ ಬರುತ್ತೆ, ಅದು ಜ್ಞಾಪಕಕ್ಕೆ ಬರುತ್ತೆ. ಅರ್ಥ ಮಾಡಿರಿ, ಒಂದು ಮನುಷ್ಯನ ಫೀಲಿಂಗ್ಸ್ ಒಂದು ದಿನದಲ್ಲಿ ಎಷ್ಟು ಸಲ ಹೊಡೆದಾಕ್ತಾರೆ, ಎಷ್ಟು ಸಲ ಇದಾಗ್ತಾರೆ ಅಂತ. ಆ ಡ್ಯಾಶ್ಗಳು ನಮ್ಮ ಲೈಫಲ್ಲಿ ಇಲ್ಲ ಅಂದ್ರೂ ನಾನು ಇಟ್ಕೊಂಡಿದ್ದು ನನ್ನ ತಪ್ಪು. ಆಮೇಲೆ ಇಟ್ಕೊಂಡಿದ್ದಕ್ಕೆ ಇವತ್ತು ನನಗೆ ಬೆಲೆ ಬಂದಿರೋದು. ಇವತ್ತು ಕರ್ನಾಟಕ ಜನತೆ ಮುಂದೆ ನಾನು ಕೊಡ್ತಕ್ಕಂಥ ಉತ್ತರಕ್ಕೆ ಬೇರೆಯವರು ದಯವಿಟ್ಟು ಇದನ್ನು ಕಲ್ಕೊಳ್ರಿ, ಧೃತಿ ಕೆಡಬೇಡ್ರಿ. ಯಾರೋ ಕಿತ್ತೋದವರು ಇದು ಏನಂತೀರ ಪಾಸಿಂಗ್ ಕ್ಲೌಡ್ಸ್ ಅನ್ನೋದು ಎಲ್ಲರ ಲೈಫಲ್ಲೂ ಐತೆ. ದಯವಿಟ್ಟು ಬನ್ನಿ. ಇದು ಇಷ್ಟೇ ಡ್ಯಾಶ್ ಆ್ಯಂಡ್ ಡ್ಯಾಶ್ದು ನನಗೆ ಬೇಕಾಗದಿರೋ ಇರೋ ಪದಾರ್ಥಗಳಿರೋದು. ಇದರಲ್ಲಿ ಇರ್ತಕ್ಕಂಥ ಎಲ್ಲ ಬಟ್ಟೆ ಅದರಲ್ಲಿರೋದು ಎಲ್ಲ ಗೆಟ್ಔಟ್ ಆಗ್ತವೆ. ಈ ಬೀರನ್ನು ನೀವು ಹೇಳ್ಬೋದು ಸೋ ಕಾಲ್ಡು ಡ್ಯಾಶ್ ಆ್ಯಂಡ್ ಡ್ಯಾಶು, ಇದನ್ನು ಇದು ಕೊಟ್ಟಿರೋದು ಅವರು. ಇದನ್ನೇನಂತಾರೆ ಆ್ಯಕ್ಚುಯಲ್ ಕನ್ನಡದಲ್ಲಿ ತಗಡು ಅಂತಾರೆ, ಕರೆಕ್ಟಾ? ಚಿನ್ನದ ಒಡವೆ ನಾನು ಕೊಟ್ಟಿದ್ದು. ಅವರು ಇದು ರಿಸೆಪ್ಷನ್ಗೆ ಅವ್ರು ಮಾಡಿರೋ ಜಂಬಾ ತೋರಿಸ್ಕೊಂಡೋದು ರಿಸೆಪ್ಷನ್ಗೆ ನಂದು ಹಾಕಿರೋದು. ಏನು ಮಾಡಾಕವ್ರೆ ನನ್ನ ಮಗಳಿಗೆ ತಗಡು ಹಾಕಿರೋದು ಅಂದರು. ಸೋ ಕಾಲ್ಡ್ ತಗಡೆ, ನೀನು ಕೊಟ್ಟಿರೋ ತಗಡನ್ನ ನಾನು ಇಕ್ಕೊಂತೀನಿ. ಇದು ನೋಡ್ತಾ ಇರಬೇಕು, ಈ ತಗಡು ಈ ಮಾತಾಡಿರೋ ಮಾತು ನನಗೆ ಗೊತ್ತಾಗಬೇಕು. ಇಷ್ಟು ದಿನ ಇದ್ರಕ್ಕೆ ಬೀರು ಅಂತ ನಾನು ಅಂದ್ಕೊಂಡಿದ್ದೆ. ಆ ಬೀರಿನಲ್ಲಿ ಏನಿರೋದು ಹೇಳ್ರಿ, ತಗಡೆ ಇರೋದು. ನೋಡ್ರಲ್ಲ ಇವಾಗ ನೀವೇ ನೋಡ್ರಿ ತಾನೆ ಸರ್, ಜನ ಎಲ್ಲ ನೋಡ್ರಿ. ಇಲ್ಲಿ ಏನು ಗೊತ್ತಾ, ನಾನು ಮುಚ್ಚಿಟ್ಟು ನಾನೇನೋ ಮಾಡಬೇಕಾಗಿರೋದು ಏನೂ ಇಲ್ಲ. ಎಲ್ಲರ ಸಂಸಾರದಲ್ಲೂ ಬರ್ತೈತೆ ನಾವು ಹೋಗ್ಲು. ಸೋ ಕಾಲ್ ಡ್ಯಾಶ್ ಆ್ಯಂಡ್ ಡ್ಯಾಶು ಕೆಲವೊಂದು ಮೀಡಿಯಾಗಳಲ್ಲಿ ಕುತ್ಕೊಂಡು 50 ಜನನ ನ್ಯಾಯಸ್ಥರನ್ನ ಕರ್ಕೊಂಡು ಹೋದೆ, ಮರ್ಯಾದೆ ಕೊಟ್ಟಿಲ್ಲ. ಒಬ್ಬರನ್ನ ಕರ್ಕೊಂಬ ನೀನು ಇದೇ ಮೀಡಿಯಾಗಳ ಮುಂದೆ, ನಾನು ಬರ್ತೀನಿ. ನಮ್ಮ ಮನೆಯಿಂದ ಯಾರನ್ನೂ ಕರ್ಕೊಂಬರಲ್ಲ. ಆ ಒಬ್ಬನು ಅವ್ರ ತಂದೆಗೆ ಹುಟ್ಟಿರೋನಾಗಿ ನಾನು ಹೋಗಿ ನ್ಯಾಯದಲ್ಲಿ ಇವ್ರು ಮಾತಾಡಿಲ್ಲ ಅಂತ ಹೇಳ್ಬಿಟ್ರೆ, ಅಣ್ಣ ಅರ್ಧ ತಲೆ ಬಡ್ಸ್ಕೊಂಡು ಅರ್ಧ ಮೀಸೆ ಬಡ್ಸ್ಕೊತೀನಿ ಅಣ್ಣ. ಇದು ನ್ಯಾಯದ ಮಾತುಕ. ಇನ್ನೂ ಸುಮಾರವೇ, ಇನ್ನು ಅವಕ್ಕೆಲ್ಲ ಉತ್ತರ ಕೊಡ್ಬೇಕು ಬನ್ರಿ. ಅದೇ ಹೇಳ್ತಾರಲ್ಲ ದೊಡ್ಡವರು, ಸಿಂಹ ಹೋಗ್ಬಿಟ್ಟು ನಾಯಿನ ಮದುವೆ ಆತೈತಂತೆ. ನಾಯಿನ ಕರ್ಕೊಂಬಂದು ಪದವಿನಾಗ ಇಕ್ಬಿಟ್ಟು ಮಗು ಹೇಳ್ತಾ ಇದ್ರೆ ಕಿತ್ಕೊಂಡು ಓಡ್ತೈತಂತೆ ತಿನ್ನಕದು. ಇಲ್ಲಿ ಭಕ್ಷ್ಯ ಭೋಜನಗಳು ಮಾಡಿ ರೆಡಿ ಐತೆ ಅಂದರೆ ಮ್ಯಾಚಿಂಗ್ ಅನ್ನೋದು ನೋಡಿ ಮಾಡಬೇಕು. ನಾನು ಎತ್ತು ಕಟ್ಟಿರೋ ಕಾರಣಕ್ಕೆ ಎತ್ತೇ ಹಾಕ್ಬೇಕು, ಎತ್ತು ಕ್ವಾಣ ಹಾಕಿದ್ರೆ ಆಗಲ್ಲ. ಬನ್ರಿ ಆಯ್ತಾ? ಒಂದು ಮಾತಾಗಿ 100 ಅರ್ಥ ಇರಬೇಕು. 100 ಮಾತು ಹೇಳಿ ಒಂದು ಅರ್ಥ ಮಾಡಿಸೋದಲ್ಲ ಜೀವನದಲ್ಲಿ. ಇದೆಲ್ಲ ಸೆನ್ಸರ್ ಇತ್ತು, ಇವಾಗ ಸೆನ್ಸರ್ ಕಟ್ ಮಾಡಿಸಿದ. ಅಂದರೆ ಕಾಲಿದ್ದಾಗ ಮಾತ್ರ ಅಂಟಬೇಕು, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ
ಇದು ಆ್ಯಕ್ಚುಲಿ ಲಿಫ್ಟ್ಗೆ ಮಾಡಿಸಿದ್ದು. ಇವಾಗೇನು ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಮ ತಾಯಿಯವರು ಇಲ್ಲೇ ಇರ್ತಾರೆ. ಈಗ ನಮ್ಮ ಅಜ್ಜಿಯವರು ಬಂದವ್ರೆ, ಇಲ್ಲಿದ್ದಾರೆ ಬರ್ರಿ. ನಮ್ಮ ಅಜ್ಜಿಯವ್ರಿಗೆ 70 ಆಗೈತಣ್ಣ. 70 ವರ್ಷದವ್ರ ಕೈಯಲ್ಲಿ ನಾವು ಅಡುಗೆ ಮಾಡ್ಸ್ಕೊಂಡು ತಿನ್ಬೇಕು ನೋಡ್ರಿ. ನಮ್ಮ ಕರ್ಮ ಹಿಂಗೈತೆ. ನೀವೇ ಹೇಳ್ರಿ, ನಿಮಗೆ ಬಿಟ್ಟಿದ್ದೀನಿ ಜನಕ್ಕೆ. ನಾನು ಏನಾದ್ರೂ 10 ಪೈಸಾ ನಾನಾಗಲಿ ನಮ್ಮ ತಾಯಿಯವರಾಗಲಿ ನಾವು ಮೋಸ ಮಾಡಿ ನಾವು ಬದುಕಿದ್ರೆ ನೀವು ಹೊಡೀರಿ ಕೆರ್ದಾಗ, ನಾನು ತಿಂತೀನಿ. ಆಡಂಬರಕ್ಕೆ ನಮಸ್ಕಾರಗಳಕ್ಕಲ್ಲ, ಬುಕ್ಕಿಂಗ್ ಇಟ್ಕೊಂಡ್ಬಂದ್ಬಿಟ್ಟು ಇದನ್ನ ಹೇಳ್ಬಿಟ್ರೆ ಯೋ ಬಾರೇ ಓಪನ್ ಚಾಲೆಂಜ್ ಕೊಡ್ತೀನಿ, ಬಾರೇ ನಿನ್ನ ಕುಟುಂಬದ್ದು ನೀನು ಮಾಡಿರೋ ಕರ್ಮಗಳು, ನಾನು ಮಾಡಿರೋದು ನಮ್ಮೂರಾಗಿ ನೀನು ಒಂದು ಪ್ರೂವ್ ಮಾಡಿಬಿಟ್ರೆ ಏನು ಮೇಡಮ್, ಅಂಥ ಹುಲಿ ಹೋಗ್ರು ನನಗೆ ಗೊತ್ತೇ ಇಲ್ಲ ಸ್ವಾಮಿ. ಬಿಗ್ ಬಾಸ್ ಆಗಿದ್ದೆ, ಹೂನಾಗ ಕರ್ಕೊಂಬಂದ್ಬಿಟ್ನು ಭಗವಂತನು. ಹೂನಾಗ 4 ಲಕ್ಷ ಖರ್ಚು ಮಾಡಿದೆ ಅಂತಲ್ಲ, ನೀನು ಮಾಡಿರೋ ಬಿಟ್ಟಿ ಶೋಕಿನಿ ಅವೆಲ್ಲ ಒಳ್ಳೇದಾಗಲಿ. ನಿನ್ಕ ಯಾಕೆ ಇದು ಪದೇ ಹೇಳ್ತಾ ಇದ್ದಾನೆ, ಡ್ಯಾಶ್ ಆ್ಯಂಡ್ ಡ್ಯಾಶ್ ಬಂದ್ಬಿಟ್ಟು ಇಲ್ಲಿದ್ದಿದ್ದು ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂದ್ರೆ ಅಲ್ಲಿರೋ ಅರ್ಥ ಮಾಡ್ಕೊಳ್ರಿ. ಯಾವಕ್ಕ ನೀವೇ ಕೊಟ್ಕೊಳ್ರಿ ಹೆಸರುಗಳು ಏನಂತ. ಯಾಕಂದ್ರೆ ಅದನ್ನ ನನ್ನ ಬಾಯಲ್ಲಿ ಹೇಳೋ ಯೋಗ್ಯತೆಗಳು ಕೂಡ ಅವ್ರಿಗಿಲ್ಲ. ನನ್ನನ್ನು ನಮ್ಮ ಫ್ಯಾಮಿಲಿನ ಅವ್ರು ನಿಂದನೆ ಮಾಡಿರೋದು. ಮೇಡಮ್, ನಮ್ಮ ತಾಯಿ ಒಂದು ಹೊತ್ತಿಗೆ 300 ಜನಕ್ಕೆ ಅಡುಗೆ ಮಾಡಿರೋದು. 3 ಜನಕ್ಕೆ ಅಡುಗೆ ಮಾಡೋರು ಇಲ್ಲ ಈ ಕಾಲದಲ್ಲಿ, 3 ಜನಕ್ಕೆ. ಇದು ನಾವು ಸುಳ್ಳು ಇದು ಅಂತಂದರೆ, ಇವಾಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಮ್ಮ ಕುಟುಂಬ ಸುಳ್ಳು ಹೇಳ್ತದೆ, ಊರಾಗ ಹೋಗಿ ಕೇಳ್ಕೊಬೋದು. ನಿನ್ನ ಯೋಗ್ಯತೆ ನಿನ್ನ ಅಕ್ಕಪಕ್ಕದ ಮನೆಯಾಗ ಹೇಳೋರ ಅವನ್ನ ನಾನು ಹೋಗಬಾರನೆ ಅಂತ ಕರೆಯೋದ ಡ್ಯಾಶ್ ಆ್ಯಂಡ್ ಡ್ಯಾಶ್ನ. ಯಾಕಂತಂದ್ರೆ ಮನೆ ಕರೆದಲ್ಲ, ನಾನೇ ಹೋಗಿದ್ದು ಸಾರಿ. ಹೋದಾಗ ಇವಾಗ ಮದುವೆ ಮಾಡಿ ಕೊಟ್ಟಿರ್ತೀರ, 10 ವರ್ಷ ಸಾಕಿದ್ರು ನೀನು ಎಲ್ಲಿ ಕಳಿಸ್ಬೇಕು? ಗಂಡನ ಮನೆಗೆ ತಾನೇ ಕಳಿಸ್ತೀಯ. ಫಸ್ಟು ವಂಶ ಕೊಟ್ಟಾಗ ಮಾತಾಡ್ದ, ಬಂದಿದ್ಯಪ್ಪ ನೀನು ಕರ್ಕೊಂಡು ಹೋಗ್ತೀರಿ, ಇನ್ನ ಕರ್ಕೊಂಡು ಹೋಗಂದ. ನಿನಕ ಊಟ ಹಾಕಿ ಕೈ ತೊಳೆಯಕ್ಕೆ ನೀರು ಹಾಕ್ತವ್ರ ಮಾತು ಕೇಳಿಬಿಟ್ಟೆ ನೀನು. ಯಾವತ್ತೇ ಆಗಲಿ ಲೀಡ್ರ್ ಆಗಲಿ, ಫ್ಯಾಮಿಲಿನಲ್ಲಿ ಲೀಡರ್ಶಿಪ್ ಆಗಲಿ ಕರೆಕ್ಟಾಗಿರಬೇಕು. ನೀನು ಕರೆಕ್ಟಾಗಿದ್ರೆ ನಿನ್ನ ಫ್ಯಾಮಿಲಿ ನಿಂದಿದಲ್ಲ ಕರೆಕ್ಟಾಗಿ ಬರೋದು. ನಿನಗೆ ಅದು ಮಾಡಿ ಯೋಗ್ಯತೆ ನಿನಗಿಲ್ಲ. ಒಂದು ಮಗುಕ ಸರ್, ಇವ್ರು ಕೆಟ್ಟವರು, ಅವ್ರು ಎಷ್ಟೇ ಒಳ್ಳೆ ಅವ್ರು ಸ್ವೀಟ್ ಕೊಟ್ರು ಇದ್ರ ವಿಷ ಇಕ್ಕಿರ್ತಾರೆ ಅಂತ ಆಗ್ಬಿಡ್ತದೆ ಮನಸ್ಸು. ಅವ್ರ ಮಕ್ಕಳು ಪಾಪ ಬೆಳಿಗ್ಗೆ ಇವಾಗ ವಯಸ್ಸು ಮಕ್ಕಳು 5 ಗಂಟೆಗೆ ಎದ್ದೋಳ್ತಾರೆ. ಕೆಟ್ಟ ಮಾತುಗಳು ಬಯಸಿ ನಾನು ಕಣ್ಣಾಗ ನೋಡಿದ್ದೀನಿ. ನಾನು ಆ ಮಕ್ಕಳ ಬಗ್ಗೆ ಇವಾಗೂ ನಾನು ಅವ್ರು ಕೆಟ್ಟವ್ರು ಅನ್ಕೊಂಡ್ಲಿ, ನಾನು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಿ ವಿಡಿಯೋಗಳು ಮಾಡಿರಲಿಲ್ಲ. ಯಾವಾಗ ನಮ್ಮನ್ನು ಅಷ್ಟು ಕಡೆಗಣಿಸಿ ನಮ್ಮವ್ರು ಅಲ್ಲಿ ಹೋದವಾಗ ನಮ್ಮನ್ನು ಅಷ್ಟು ಚೀಪಾಗಿ ಮಾತಾಡಿದವಾಗ ನಾನು ಅದಲ್ಲ ಅಂದ್ರೆ ನಾನು ಯಾಕೆ ಗುರು ತಗೊಂಡ್ಲಿ ಆ ಸ್ಟ್ರೆಸ್ಸೆಲ್ಲ ಇಟ್ಕೊಂಡು ನಮ್ಮಮ್ಮ ಅನ್ನೋ ಸರ್. ಇವಾಗ ನಾವು ನಿಮ್ಗೆ ಹೇಳಿದ್ರೆ ಅವ್ನು ಮಾಡಿದಾಗ ನಾನು ಹಿಂಗೆ ಬುಕ್ ಇಕ್ಕೊಂಡು ಇಲ್ಲ ಪೇಪರ್ಗಳು ಇಟ್ಕೊಂಡು ಮಾತಾಡಲ್ಲ. ಬೇರೆಯವ್ರನ್ನ ಕೇಳ್ಕೊಡ್ರೆ ಆಪ್ರೇಷನ್ ಆಗಿ 20 ದಿನ ಆಗೈತೆ ನಮ್ಮ ತಾಯಿಗೆ. ಸಾರು ಇವ್ರು ಮಾಡೋದು, ಮುದ್ದೆ ಅವ್ರು ಮಾಡೋದು, ಅನ್ನ ಮಾಡೋದು. ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ, ಇಷ್ಟು ನೋವಾಗ್ತಿತ್ತು ಅರ್ಥ ಮಕ್ಕಳಿಗೆ. 70 ವರ್ಷ ನಮ್ಮ ಅಜ್ಜಿಕ, ನಮ್ಮ ತಾಯಿಕ ಅಲ್ಲ, ನಾನು ಅಳಲ್ಲ. ಇದು ಅದು ಹೇಳೋಕ್ಕಾಗಲ್ಲ, ಅದು ಬಂದ್ಬಿಡ್ತೈತೆ. ಆಪ್ರೇಷನ್ ಮಾಡಿಸ್ಕೊಂಡು ನಿಂತ್ಕೊಂಬಾರ್ದು ಅಂತಾರೆ. ನಾನು ಕಟ್ ಮಾಡಿ ಕೊಟ್ಟು ಅಡುಗೆ ಮಾಡ್ಕೊಂಡು ತಿನ್ಬೇಕು. ಎಷ್ಟು ದಿನ ತಿಂತೀರ ಹೋಟ್ಲಲ್ಲಿ ಊಟ ತಿಂದರೆ ಆಗಲ್ಲ. ನೀನೇನು ಮಾಡ್ಕೊಂಬಂದಿದ್ದೇನಕ್ಕ ಅಣ್ಣ, ಯಾವ ಮನೆ ಊಟನ ದೋಸೆ ತೂತಿಲ್ದಿದ್ದ ದೋಸೆ ನೀನು ಬಾಯಲ್ಲಿ ಬರ್ತೈತೆ. ಎಂಚೇ ಇಲ್ಲ ಇವನು ಮನೆಯಾಗ, ಇವನು ಬಾಳ್ತಾ ಇರೋ ಬಾಳುಗಳ್ಕ ಇವನು ನನ್ನ ಮೇಲೆ ಚಾಲೆಂಜ್ ಮಾಡಿ ಯಾವ ಕೆಲ್ಸಬಾರ್ದವ್ರು ಮಾತು ಕೇಳ್ಕೊಂಡು ಓಪನ್ ಚಾಲೆಂಜು. ಓಪನ್ ನಿಮ್ಮ ಮೀಡಿಯಾದ ನಿಮ್ಮ ಚಾನಲ್ಗೆ ಬರಲಿ. ನನ್ನ ಮನೆಗೆ ಹೆಂಗೆ ಬಂದಿದ್ರೆ ಹಂಗೆ ಹೋಗಿ ಮಾಡ್ರಿ. ಅವ್ರ ಮನೆಗೂ ಡ್ಯಾಶ್ ಆ್ಯಂಡ್ ಡ್ಯಾಶ್ ನೀವು ಕೇಳ್ತಾ ಇರೋದಾ? ನಿಮ್ಮ ಮನೆಗಿರೋ ಡ್ಯಾಶ್ಗಳಿಗೂ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ರಿ. ನಂದು 1 ಮ್ಯಾನ್ ಆರ್ಮಿ, ಬಟ್ ನಾನು ಹಿಂದೆ 1000 ಕೋಟಿ ಜನ ಅವ್ರೆ. ನಿನ್ನಂಗೆ ದುಡ್ಡು ಕೊಟ್ಟು ಕರ್ಸ್ಕೊಳಲ್ಲ ನಾನು. ಇವತ್ತು ನಿನ್ನ ಮನೆ ಹತ್ರ ನಾನು ಬರ್ತೀನಿ ಅಂದರೆ ಎಷ್ಟು ಕಾರ್ಗಳು, ಎಷ್ಟು ಗಾಡಿಗಳು, ಎಷ್ಟು ಜನ ಬರ್ತಾರೆ ನಿನ್ಕೋ ಗೊತ್ತದು. ನಾನು ಎಲ್ಲೂ ಚಾಲೆಂಜ್ ಮಾಡೋಕ್ಕೆ ಹೋಗಿಲ್ಲ. ನೀನು ದುರಾಂಕಾರಕ್ಕೆ ಇದು ಪರಮಾವಧಿ, ಇಲ್ಲಕ ಫುಲ್ ಸ್ಟಾಪ್ ನಾನು ಇಕ್ತಾ ಇರೋದು. ನನ್ನಂಗೆ ಸುಮಾರು ಜನ ಇದ್ರಲ್ಲ, ನೋವು ತಿನ್ಬೇಡ್ರಿ, ಉಗಿದು ಕ್ಯಾರ್ದಾಗ ಹೊಡೆದು ಬಿಸಾಕ್ರಿ ಇಕ್ಕೊಂಬರ್ದಿಂತವ್ರನ್ನ. ಇವ್ರ ಕೈಯಲ್ಲಿ ಧರ್ಮ ಆಯ್ತಣ್ಣ ಆಯ್ತಾ? ಮದುವೆ ಆಗಿ 3 ದಿನಕ್ಕೆ ಹೋಗಿ ಬೆಳಗ್ಗೆ ಕರ್ಕೊಂಬರೋರವ್ರೆ, ಹೌದಾ? ಇವತ್ತು 8 ನಮ್ಮ ಸ್ವಂತದವರು ನಾವು ಈ ಕಣ್ಣಾಗ ನೋಡೋಕ್ಕಾಗಲ್ಲ. ಇಂಥ ಮನೆಯಾಗ ಬದುಕಿದ್ಮೇಲೆ ಇನ್ನೆಲ್ಲ ಬದುಕೋದು. ನನ್ನ ಮಗಳು ಮಾಡ್ಕೊ ಅಂತ ಮಾಡ್ಕೊಳೋದು. ಇವಾಗ ಮಾಡ್ಕೊಂಡಿದ್ದೀನಿ, ಓಪನಾಗಿ ಹೇಳ್ತಾ ಇದ್ದೀನಿ. ಅದು ರಿವೀಲ್ ಮಾಡೋ ಟೈಮು ಬರ್ತದೆ. ನಾನು ಮಾಡ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ ಅಂತ ಸುಮಾರು ದಿನದಿಂದ ಹೇಳಿದೆ. ಅಟ್ಲೀಸ್ಟ್ ಏನಾದರೂ ರಿಪ್ಲೈ ನನಗೆ ಯಾವಾಗ ಒಂದು ರಿಪ್ಲೈ ಅಲ್ಲಿ ಹೇಳ್ತೀನಿ ದೇವ್ರಗಳ ಮುಂದೆ, ಅದಕ್ಕೆ ನೀವೇ ಜನಗಳು ಹೇಳಿ ಏನಮ್ಮ ಬಾ
ಮೇನ್ ಪಾಯಿಂಟ್ ಇಲ್ಲಿದ್ದು ಸ್ಟಾರ್ಟ್ ಮಾಡ್ತೀನಿ, ಇಲ್ಲೇ ಎಂಡಾಗೋಗ್ತದೆ ಅವ್ರದ್ದು ಚರಿತ್ರೆ. ಇನ್ನೇನು ಅವ್ರ ಬಗ್ಗೆ ಕೆಟ್ಟದ್ದು ಅಂದರೆ ಅವ್ರು ಮಾಡಿರೋದೇ ನಾನು ಹೇಳೋದು, ಅದು ಮನೆಯಿಂದ ಈಚೆ ಮಾತಾಡ್ತೀನಿ. ಯಾಕಂದ್ರೆ ನನ್ನ ಮನೆ ಕಲಿಸುತ್ತಾಗೋದು ಬೇಡ. ಅವ್ರು ಮಾಡಿರೋ ಕೆಲವೊಂದು ದರಿದ್ರ ಕೆಲಸಗಳು ಆ ಭಗವಂತನವನೇ, ಆ ಭಗವಂತನ ಸಾಕ್ಷಿ ಮುಂದೆ ನಾನೇನಾದರೂ ತಪ್ಪಾಗಿ ಮಾತಾಡಿ ಒಂದು ಮಾತು ಸುಳ್ಳು ಹೇಳ್ರು ನಾನು ಬದುಕೋದು ಸಾಕ್ಷಿ ತೋರಿಸ್ಬೇಕು ಭಗವಂತನ ಮೇಲೆ ಆಣೆ ಇಕ್ಕಬಾರ್ದು. ಆಣೆ ಪ್ರಮಾಣಗಳು ಅನ್ನೋದು ಭೂಲೋಕದಾಗ ಸುಟ್ಟು ಬೂದಿ ಆಗ್ಬಿಟ್ಟವೆ. ಬೇಡ, ಆಯಪ್ಪನ ಕೊಪ್ಸೋಣ ತಪ್ಪು. ಅಲ್ಲಿ ನೋಡ್ರಿ ಶ್ರೀನಿವಾಸ ಕಲ್ಯಾಣ ಐತೆ, ಆ ಫೋಟೋ ಇಟ್ಕೊಳ್ರಿ ನಾನು ಅಲ್ಲೇ ಐತಿ ನೋಡ್ರಿ. ಅದೇ ಫೋಟೋ ಇಲ್ಲಿದ್ದು ಕೆಳಗಡೆ ನಾವ್ ಹೇಳೋ ದಿನಗಳಲ್ಲಿ ಹೆಚ್ಚು ಕಮ್ಮಿ ಬರ್ಬೋದಣ್ಣ, ಬಟ್ ನಾವ್ ಹೇಳೋ ವಿಚಾರ ಮಾತ್ರ ಒಂದು ಮಾತು ಸುಳ್ಳಲ್ಲ. ಅದಕ್ಕೆ ಹೋಗಿರ್ಕೊಡ್ರಿ, ತುಂಬಾ ಚೆನ್ನಾಗೈತೆ ಫೋಟೋ ಬಗ್ಗೆ ಏನು ತಪ್ಪಿಲ್ಲ, ತುಂಬಾ ಚೆನ್ನಾಗೈತೆ, ಹೋಗಿರ್ಕೊಡ್ರಿ. ಅದ್ರ ಕೊಟ್ಟಿರ್ತಕ್ಕಂಥವ್ರು ಪುಣ್ಯಾತ್ಮರು ತಿರ್ತಿವರು, ದೊಡ್ಡ ತಿರ್ತಿ ಐತವಲ್ಲ, ಚೆನ್ನಾಗಿದ್ರು ಅನ್ನೋ ಕಾರಣಕ್ಕೆ ಅವ್ರವ್ರು ಕೊಟ್ಟಿದ್ದ. ಅಂದ್ರೆ ಈ ಡ್ಯಾಶ್ ಅಂಡ್ ಡ್ಯಾಶು 2 ಮನೆ ಕಟ್ಕೊಂಡವೆ, ಡ್ಯಾಶ್ಗಳು ಅಲ್ಲೊಂದು ಇಲ್ಲೊಂದು ಇಟ್ಕೊಂಡವೆ. ಆ ಸಿಂಬಲ್ಲು ಇಲ್ಲಿ ಬಂದರೆ ಇಲ್ಲೂ ಕಾಣಿಸಿಲ್ಲ. ನನಗೆ ಇವೆಲ್ಲ ಗೊತ್ತಿಲ್ಲ, ಈ ಡ್ರಾಮಾಗಳು ಮೋಸಗಳೆಲ್ಲ. ಅದನ್ನು ಇಲ್ಲಿ ಅವಕ್ಕ ಈ ದೇವರು ನಾವು ತಂದಿಟ್ಟಿದ್ರೆ, ಆಮೇಲೆ ಈ ದೇವ್ರು ಬಂದಿದ್ದು ಹೆಂಗೆ ಗೊತ್ತಾ, ಕಾರ್ ತಗೊಂಡಿದ್ದು ಅವತ್ತೇ ಈ ಅಪ್ಪನ್ನ ಈ ಮನೆಗೆ ತಂದಿದ್ದು ಆ ಹೊಸ ಕಾರಲ್ಲೇ ಈ ಅಪ್ಪನ್ನ. ಅದನ್ನು ಇಲ್ಲೇ ಹಾಕ್ಸಿದ್ರು ಅಣ್ಣ. ಭಗವಂತ ಸಾಕ್ಷಿಯಾಗಿ ಬೇಗ ಕಿತ್ತಾಕೆ ಆಗಲಿ, ಇಲ್ಲ ನಾವೇನಾದರೂ ಮಾಡಿದ್ರೆ ನಾವು ಬದುಕೋದು ಸಾಕ್ಷಿ. ಈ ಮನೆಯಲ್ಲಿ ಎಷ್ಟು ಜನ ಬಂದು ಹೋಗೋರು, ಇನ್ನೆಷ್ಟು ಜನ ಬಂದು ಹೋಗ್ಬೇಕು. ನಾನು ಹೋದ್ರೂ ಮನೆ ಇಂಥದ್ದೇ 1000 ಜನಕ್ಕೆ ಅನ್ನ ಹಾಕಲಿ. ಅಂದರೆ ಉಕ್ಸುಗಳು ಇದ್ದಾವೆ ನೋಡ್ರಿ. ಅವತ್ತು ಇಲ್ಲಿ ನಾನು ಮಾತಾಡ್ಬಿಟ್ಟು ಮೇಲೆ ಹೋದೆ, ಏನು ಪೀಡೆಗಳೆಲ್ಲ ತೊಲ್ಬಿಡ ನಾವೇ ನಮ್ಮ ಜೀವನದಲ್ಲಿ. ಈ ಫೋಟೋ ಏನು ಅಂತ ದೇವ್ರನ್ನ ಕೇಳಿದ್ರೆ ಸತ್ಯಾಸತ್ಯವಾಗಿ ಡಬಾರ ಅಂತ ಸೌಂಡ್ ಬಂತು. ನಾನು ಹೋಗೊಂದು 10 ನಿಮಿಷಕ್ಕೆ ಇವ್ರು ಇಲ್ಲೇ ಇದೆ ಕರೆಕ್ಟಮ್ಮ, ಬಿದ್ದೈದು ಫೋಟೋ. ಆಮೇಲೆ ಇವ್ರು ಇಟ್ಕೊಂಡು ಫೋಟೋ ಮೇಲೆ ಅದು ಇದು ಹಾಕ್ಬೇಡ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಂದರೆ ಅವ್ರ ಸೈನ್ ಇರೋದು ಅದೊಂದೇ, ದೇವ್ರ ಸತ್ಯವಾಗುವನು. ಇಲ್ಲ ಇನ್ನೇನ ಹೇಳ್ಬೋದು ನಾವು ಉಡ್ಸ್ಕೊಂಡು. ಆಮೇಲೆ ಸಣ್ಣ ಪುಟ್ಟ ಇದುಗಳು ಕೊಟ್ಟವ್ರೆ, ಅವ್ರು ಇಷ್ಟಪ್ಪ ಅಂದರೆ ಭಗವಂತನಿದು ಏನಿಲ್ಲ ತೋರಿಸಿ ಚಿಕ್ಕದು ನಾವು ಎಲ್ಲ ದೇವ್ರನ್ನ ನಿಂತಿದ್ದೀರಿ. ನಮಗೆ ಈ ಡೂಪ್ಲಿಕೇಟ್ಗಳು ಬರಲ್ಲ. ಓಕೆ, ಬಸವಣ್ಣ ಈ ಯತ್ನ ಇರಲಿ. ಈ ಥರದೊಂದು ಮೂರ್ತಿ ಯಾವುದೋ ಇದ್ರಲ್ಲಿ ಕೊಡ್ತಾರೆ, ಈ ಥರದಲ್ಲಿ ಇದೇನಂತೀರಿ ಇದನ್ನ, ಈ ರೋಡ್ ಸೈಡ್ ಎಲ್ಲ ಇಕ್ಕಲ್ಲಕ್ಕ ಪಿಂಗಾಣಿ ಕೊಡ್ತಾರೆ. ಇಷ್ಟಪ್ಪ ಪಿಂಗಾಣಿ ಕೊಡೋನು ನೀನು ಆತ್ಮ ಮುಟ್ಕೊಂಡು ಹೇಳಬೇಕು. ಬೆಳ್ಳಿ ತಟ್ಟೆ ಅರ್ಧ kg 1 kg, ಬೆಳ್ಳಿ ಗ್ಲಾಸ್ಗಳು ಬೆಳ್ಳಿ ಚೊಂಬುಗಳೇ ನಾನು ಕೊಟ್ಟಿರೋದು. 10 kg ಕೇಕು ಇಲ್ಲಿಂದ ತಗೊಂಡೋಗಿರೋದು. ಹೇಳ್ಬೇಕಂತ ಹೇಳ್ತಾ ಇಲ್ಲ ಅಣ್ಣ, ನಿಮ್ಮ ಮನೆಗೆ ಬಂತೆ ಊಟ ಹಾಕ್ತೀಯ, ಇಷ್ಟಿಷ್ಟು ತಿನ್ಬಿಟ್ಟು ಹೋದ್ರು ಅಂತೆ. ಏನಕ್ಕೆ ಹಾಕ್ಬೇಕಾ ಊಟ, ಏನಕ್ಕೆ ಹಾಕ್ಬೇಕು? ನಾನು ಇದ್ಯಾಕೆ ಉದಾಹರಣೆ ಕೊಟ್ಟೆ, ನೀನು ಕೊಡೋ ಪಿಂಗಾಣಿಗೆ ಬೆಳ್ಳಿ ಕೊಟ್ಟಿದ್ದೀನಿ ಅಂದರೆ, ನೀನು ಮಾಡಿರೋ ಮದುವೆಗೆ ನಾನು ಮಾಡಿರೋ ಮರುಳಿ 115 ಮರಿ ಹೊಡೆದಿರೋದು ನಿನ್ನ ಹತ್ರ ಐತೆ. ಏನೋ ಆಲ್ಬಮ್ಗಳು ನಾನು ಮಾಡಿಸಿಲ್ಲ. ಅವತ್ತು ಇಲ್ಲೇ ಇದೇ ಮನೆ ಹತ್ರ ಕುತ್ಕೊಂಡು ನಮ್ಮ 3ನೇ ದೊಡ್ಡಪ್ಪನ ಮಗಳು 1ನೇ ಮಗುದು ನಾಮಕರಣನ ನೀರಟ್ಟೋದು 11 ದಿನಕ್ಕೆ ಇಲ್ಲಿ ಕುತ್ಕೊಂಡ್ರೆ ಅವತ್ತು ಡ್ರಾಮಾ ಕರ್ಕೊಂಡೋಗಕ್ಕೆ ಇವ್ರು ಬಂದವ್ರೆ. ಇವರು ಬಂದಿರೋದು ಪ್ರೋಗ್ರಾಮ್ ಬಂದು ಎಸ್ಕೇಪ್ ಇವೆಲ್ಲ ಫಸ್ಟೇ ಪ್ಲ್ಯಾನ್ಗಳು. ನಮ್ಗೆ ಇವೆಲ್ಲ ಗೊತ್ತಿಲ್ಲ, ಮುಂದೇನು ಮಾತಾಡ್ತಾರೋ ನಾವು ಅದನ್ನೇ ನಂಬೋದು. ಇದೇ ಭಗವಂತ ಸಾಕ್ಷಿಯಾಗಿ ಅಲ್ಲೇ ಕುತ್ಕೊಂಡಿದ್ದು. ನಾನು ಇವತ್ತು ಏನಾದರೂ ಮಾತಾಡ್ತೀನಿ ಇಷ್ಟು ಧೈರ್ಯವಾಗಿ ಅಂದರೆ ಆಯಪ್ಪನು ಇಲ್ಲವರಲ್ಲ ಇವರು. ಅಲ್ಲಿ ಕುತ್ಕೊಂಡು ಹಿಂಗೆ ನೆಕ್ಕೊಂಡೇನೆ ನಮ್ಮದೊಂದು ಒಡವೆ ಹಾಕಿಟ್ಟಿದ್ರು ಇವರು. ಅಂದರೆ ಸೆಟ್ ಬರುತ್ತಲ್ಲ ಮೇಡಮ್, ಇಲ್ಲಿ 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 ಡಾಬು ಎಲ್ಲ ಅದರಲ್ಲಿ ಸೆಂಟ್ರದ್ದು ಒಂದು ಹಾಕ್ಬಿಟ್ಟಿದ್ರು. ಬಿಚ್ಕೊಂಡು ಊರಿಗೆ ಹೋಗ್ತಾ ಇದ್ದಿ ನಮ್ಮದು ಅಂದೆ. ಬಿಚ್ಚಿಬಿಡ್ತೀನಿ ಅಂದರು ಆ ಡ್ಯಾಶು. ಯಾಕಂಗೆ ಅಂತ ಅಂದ್ಬಿಟ್ಟು ನಮ್ಮ ತಾಯಿಯವರು, ಇವತ್ತೇ ಲಾಸ್ಟ್ ಅವಳು ಹೋಗೋದು, ಚೆನ್ನಾಗಿ ನೋಡ್ಕೊಂಬನೇನ, ಏನು ಜಗಳ ಇಲ್ಲೇ ದೇವ್ರ ಸತ್ವಾಗ್ಲು ಇದು ನಾನು ಹೇಳ್ತಾ ಇರೋದು. ಇವತ್ತಿದ್ದು ನೋಡ್ಕೊ ಲಾಸ್ಟು, ಎಲ್ಲೆಲ್ಲೇನೇನೈತಿ ಇನ್ನು ಬರಲ್ಲ ನೀನು ಇಲ್ಕಂದು. ಇದಕ್ಕೇನು ಹೇಳ್ತೀರ ನೀವು? ಕಾಕತಾಳೀಯ ಇನ್ನೊಂದು ಅಲ್ಲ. ನಾನು ಇವತ್ತೂ ನಾನು ಬದುಕ್ತಾ ಇರೋದು ಭಗವಂತನು. ಎಷ್ಟೋ ಊರುಗಳಿಗೆ ಬಂದ್ಬಿಡ್ತೀಯ ಅಂದರು, ಯಾರು ಒಡವೆ ತಿಂದಿಲ್ಲ ಸ್ವಾಮಿ, ಕೊಲೆ ಮಾಡಿಲ್ಲ, ರೇಪುಗಳು ಮಾಡಿಲ್ಲ, ಮನೆ ಹಾಳು ಮಾಡಿಲ್ಲ. 5 ವರ್ಷ ಯಾಕೆ ಕಾದಿದ್ದೆ ಅಂದರೆ ನಮ್ಮ ತಾಯಿ ಶಬರಿ ಥರ ನನ್ನ ಸಾಕಿದ್ದು. ಇದು ಒಂದಕ್ಕೆ ಉದಾಹರಣೆ ಇಲ್ಲೇ ಹೇಳ್ತೀನಿ. ಆಮೇಲೆ ಈಚೆ ಹೋಗಿ ಆ 4 ನಾಯಕರುಗಳು ಮಾಡಿರೋ ಕೆಲಸಗಳು ಹೇಳ್ತೀನಿ. ನಮ್ಮ ತಾಯಿ ನಾನು 4 ವರ್ಷ ನಮ್ಮ ತಂದೆ ತಿರೋದಾಗ 4 ವರ್ಷ ಮಗು ಅವಾಗಿನ ಮಕ್ಕಳು ಇವಾಗಿನ ಮಕ್ಕಳು ಥರ ಅಲ್ಲ ಬಿಡ್ರಿ. ಅವಾಗ 10 ವರ್ಷ ಆದ್ರೂ ಜ್ಞಾನಪಾನ ಇರ್ತಾ ಇರಲಿಲ್ಲ. ನಮ್ಮ ತಂದೆ ಸತ್ತೋಗೋರಂತೆ ನಾನು ಆಡ್ತಾ ಇದ್ದೀನಂತೆ, ಆಟ ಆಡ್ಕೊಂಡಿದ್ದೆ. ಹಂಗೆ ಸತ್ತು 1 ವರ್ಷ 2 ವರ್ಷ ಆದಮೇಲೆ ನಮ್ಮ ತಾಯಿಗೆ ಬೇರೆಯವರು, ನಮ್ಮವರಲ್ಲ,
ಬೇರೆ ಮದುವೆ ಆಗ್ಬಿಡು. ಅವಾಗ ಅವೆಲ್ಲ ಇಲ್ಲೇ ಇಲ್ಲ ಅಂದರೆ ಸ್ವಲ್ಪ ಸಿಟಿಗಳಾಗಿರೋರು. ನಮ್ಮ ತಾಯಿ ಒಂದೇ ಮಾತಂತ ಹೇಳಿದ್ರು, ನಂದು ಆಗೋಯ್ತು, ಇನ್ನೇನಿಲ್ಲ ಅವನ ಜೀವನ, ಅವನಿದ್ಮೇಲೆ ನಾನು ಇನ್ನೆಲ್ಲಿ ಅಂತ. ನನ್ನನ್ನು ಕಚ್ಚೋ ಅಂದಿರ ಚುಚ್ಚೋ ಮುಳ್ಳಂದಿರ ನನ್ನ ಸಾಕಿ ಸಲ್ವಿದ್ದ ನಮ್ಮ ತಾಯಿ. ನನಗೆ ಈ ಮೊನ್ನೆ ಹೇಳಿರೋದು ಇವರೆಲ್ಲರೂ, ಇದಿಲ್ಲ ಅಂದಿದ್ರೆ ಅವತ್ತೇ ಕೆರೆದಾಗ ಹೊಡಿಯೋದು ನನಗೂ ಗೊತ್ತಿತ್ತು. ಈ ಥರ್ಡ್ ಕ್ಲಾಸ್ ಮಾತುಗಳು, ಥರ್ಡ್ ಕ್ಲಾಸ್ ಜೀವನಗಳು ನೀವು ಮಾಡಿದ್ರೆ ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ನಮ್ಮ ತಾಯಿ ನಮ್ಮ ಮನೆಯಲ್ಲಿ, ನಾನು ಕಟ್ಟಿರೋ ಮನೆಯಲ್ಲಿ ಮೂಲೆ ಮನೆ, ಇದು ಅಡುಗೆ ಮನೆ, ನಾವು ಮೂಲೆ ಮನೆ ಅಂತೀರ, ಅಡುಗೆ ಮನೆಗೆ ಹೋಗ್ಬಾರ್ದಂತೆ. ಎಲ್ಲಾದ್ರೂ ಕೇಳಿದ್ರೆ ಮೇಡಮ್ ಇವತ್ತು ಆಯಮ್ಮನ ಅಡುಗೆ ಮಾಡಕ್ಕೆ ಹೋಗ್ತಿರೋ ನಾವೇನು ಮಣ್ಣು ತಿನ್ನೋದ? ಈ ಸೋಕಾಲ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಕೆಲವೊಂದು ಹತ್ರ ಅನ್ನ ಹಾಕಿಲ್ಲ ಹಿಟ್ಟು ಹಾಕಿಲ್ಲ ಅಂತ ಹೇಳೋನೆ. ಅವಾಗ ನಮ್ಮ ಮನೆಗೆ ಏಸ್ಗೆ ತಿನ್ಬಿಟ್ಟು ಹೋಗಿರ್ಬೇಕು. ಮತ್ತೆ ಅವ್ನು ಬೆಳಗ್ಗೆ ಬಂದು ನೈಟ್ 1 ಗಂಟೆವರೆಗೂ ಇದ್ದು ಅಲ್ವಾ? ಹಿಂಗೆ ತಾನೇ ಹೇಳ್ಬೇಕಣ್ಣ ಇಂಥ ವರ್ಕ. ಅಣ್ಣ 115 ಮನೆ ಮಾಡ್ದ ಈ ಸುತ್ತಮುತ್ತ ಊರವ್ರು ಕೇಳ್ಕೊಂಡು ಹಾಕಿದ್ರೆ ಇವ್ರು ಅನ್ನ ಇಲ್ಲ ಅಂದ್ಬಿಟ್ಟು ತಿಂದುಬಿಟ್ಟಿಲ್ಲ ಅನ್ನೋದೈತಲ್ಲ. ನೀನು ಮನೆಯಾಗ ಸರ್ವಭಾಗ್ಯ ಇದ್ರು ಸರ್ವನಾಶನ. ನೀನು ಬದುಕಿರೋ ಇಲ್ಲಿ ಮನೆಗೆ ಹೇಳ್ತಾ ಇದ್ದೀನಿ, ನೀನು ಗಳಿಸಿರೋದು ನೀನು ಜಮೀನುಗಳ ಬಗ್ಗೆ ಅದು ಈಚೆ ಹೇಳ್ತೀನಿ, ಇಲ್ಲ ಹೇಳಲ್ಲ. ಯಾಕಂದ್ರೆ ಸ್ವಂತವಾಗಿ ಕಷ್ಟ ಬಿದ್ದಿದ್ರೆ ಅದು ಜಮೀನು, ಯಾಮಾರಿಸಿದ್ರೆ ಅದು ದಲಿತರ. ಅದು ಯಾರೇ ಇರ್ಬೋದು, ನಾನು ಅಷ್ಟೇ ಇನ್ನೊಬ್ರು ಅಷ್ಟೇ. ಇದು ಇಲ್ಲಿದ್ದಾಯ್ತಲ್ಲ, ಇಲ್ಲಿಂದ ಈಚೆ ಹೇಳ್ತೀನಿ. ಇನ್ನೆಲ್ಲ ಫುಲ್ ಸ್ಟಾಪಿಕ್ ಅದೇ ಆ ಬೊಂಬೆ ಎತ್ಕೊಂಬರೋದು ಒದ್ದಿ ಪೀಸ್ ಹಾಕಿದ್ರೆ ನನ್ನ ಜೀವನದಿಂದ ಹೋದಂಗೆ ಕೆಂಪಬಹುದು ಅಲ್ಲ ಈ ಥರ ಎತ್ಕೊಂಬರೋದು. ನಾವು ಮೇಡಮ್ ನಿನಗೆ ಇನ್ನೊಂದು ಹೇಳ್ಬೇಕು, ನನ್ನ ಜೀವನ ಇದು ಸಿಂಪಲ್ ಆಗಿ ಇದೊಂದೇ ಒಂದು ತಿಳ್ಕೊಬಾರ್ದು. ಇಲ್ಲಿ ಬನ್ನಿ, ಇದು ನಿಮ್ಗೆ ನೋಡಕ್ಕೆ ಸುಮ್ಮನೆ ಬೊಂಬೆ ಕಾಣಿಸ್ಕೊಂಡಿದ್ದು. ನಾನು ಚಿಕ್ಕ ಮಗು ಇದ್ದವಾಗ ತಗೊಂಡಿರೋ ಬೊಂಬೆ. ಅವಾಗ ಈ ಥರ ಬೊಂಬೆ ತಗೊಂಡ್ಬಿಟ್ರೆ ಇದೇ ಲೈಫು. ಚಿಕ್ಕ ಮಗುವಾಗ ಇವತ್ತು ಇದ್ದಂಗೆ ಇದಿಲ್ಲ. ಇದ್ರ ವಯಸ್ಸು ನನ್ನ ವಯಸ್ಸು ಅಂದರೆ ಇದು ಬಿಲ್ಡ್ ಮಾಡಿರೋ ವಯಸ್ಸು 1 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ಇರ್ಬೋದು, 30 ವರ್ಷ ಇದಕ್ಕೆ. ಇದನ್ನ ಎಷ್ಟು ಜೋಪಾನವಾಗಿ ಇಟ್ಟಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ. ಒಂದು ಜೀವನದ ಮೌಲ್ಯ ತಿಳಿದಿರೋನ್ಗೆ ಮಾತ್ರ ಗೊತ್ತು ಆ ವಸ್ತು ಬೆಲೆ. ಅಂದರೆ ಇದು 100 ರೂಪಾಯಿ ಅನ್ನೋದಲ್ಲ, ಇದು ಯಾರು ಕೊಟ್ಟಿರೋದು, ಇದರಿಂದ ನಾವು ಆ ಬಾಲ್ಯದ ಜೀವನ ನಾವು ನಡೆಸಿರೋದು ಕರೆಕ್ಟು. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟು ನೋಡಿರಿ, ಹಾಗೆ ಒಂದೊಂದೇ ಬರುತ್ತೆ. 28-29 ವರ್ಷ ಇರ್ಬೋದಲ್ಲ ಇದಕ್ಕೆ. ನನಗಿನ್ನ 4 ವರ್ಷ ಚಿಕ್ಕದು. ಈ ಅವಿವೇಕಿ ಡ್ಯಾಶ್ ನನ್ನ ಮಗನೇ ಆಳುಗಳಿಗೆ ಕೆಲಸ ಮಾಡಿಸ್ಬಿಟ್ಟು ದುಡ್ಡು ಎಣಿಸ್ಬಾರ್ದು ಅಲ್ಲಲೇ ಡ್ಯಾಶ್. ನಮ್ಮ ತಂದೆ ಸಂಪತ್ ಕುಮಾರ್ ಪೋಟನಾಗ ಅವರಲ್ಲ, ನಮ್ಮ ತಂದೆ ಓದಿದ್ರಣ್ಣ. ಯಾವ ಬೆಳೆಗೆ ಏನು ಮುದ್ದು ಹಾಕಬೇಕು ಅವ್ರು ಬರೆದಿರೋದು. ಅಯ್ಯಪ್ಪ ಸ್ವಾಮಿ ಭಕ್ತರವರು ಹಾಡುಗಳು ಬರ್ದವ್ರೆ ಇಲ್ಲಿ. ಹಾಡು ಬಾರಯ್ಯಪ್ಪ ಹಾಡು ತುಂಬ ಎಷ್ಟು ನೋವಾಗುತ್ತೆ ಅಂತ ಕೆಲವೊಂದು. ಸಂತೋಷ್ ಸರ್, ನಂದೊಂದು ಪ್ರಶ್ನೆ ಏನು ಗೊತ್ತಾ, ಇಷ್ಟೆಲ್ಲ ಎಷ್ಟು ಕೋಟಿನೂ ಈ ಬುಕ್ಕಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಮೇಡಮ್. ನನಗೆ ನಮ್ಮ ತಾಯಿ ಮೊನ್ನೆ ಕೊಟ್ಟಿದ್ದು ಇದು ನೋಡಕ್ಕೆ ಬುಕ್ಕೆ. ನಮ್ಮ ತಂದೆ ನನ್ನ ಜೊತೆ ಇದ್ದಾಗ ನನಗೆ ಅನಿಸುತ್ತೆ, ಒಂದು ಮನುಷ್ಯನ ಜೊತೆ ಎಷ್ಟು ಆಡ್ತೀರಾ, ಎಷ್ಟು ನಾಟಕ ಮಾಡ್ತೀರಾ. ಅವನು ಯಾವ ರೈತನು ಅಂತಾನೆ ಈಗ ನನ್ನ ಮಗನೂ ಅವ್ನು ಕೇಳ್ತೀನಿ. ನನ್ನ ಮಗನ ಇದ್ದಾಗಲೇ ಇದು ಕೊಟ್ಟಿರೋ ನಾನು ಈ ಮನೆಗೆ ಪ್ರವೇಶ ಕಾಡ್ಕೊಡಿ ಹುಡುಗರು ಎತ್ತಿರೋದು. ನನ್ನ ಮನೆಗೆ ಎತ್ತಾಕ್ತೀನಿ ಅಂತಂದ್ರೆ ನೀನು ಎತ್ಸಂಡಿ ಎತ್ತಕ್ಕಾಗಲ್ಲ ಅಂದಮೇಲೆ ಏನು ಕೈ ಕೊಟ್ಟೆ ನೀನು? ಯಾವ ದೊಡ್ಡ ಸ್ಥಾನ ಕೊಟ್ಟೆ? ನಾನು ದುಡ್ಡು ನಾನು ಆಸೆ ಒಡೆ ಕೊಟ್ಟೆ ಅವಾಗ ನೀನು. ನಾನು ಗಟ್ಟಿಗ ಇರೋದಕ್ಕೆ ಮೇಡಮ್ ಇಷ್ಟು ದಿನ ಇಲ್ಲ ಅಂದಿದ್ರೆ ಇವರೆಲ್ಲ ಮಣ್ಣಾಗ ಹೋಗ್ಬಿಡೋರು. ನಾನು ಯಾವಾಗ ಮಣ್ಣು ಮಾಡಿಬಿಟ್ಟಿರೋರು. ಇಲ್ಲಿ ಕರೆಕ್ಟಾಗಿರ್ಬೇಕಿದ್ದು. ಇಲ್ಲೆಲ್ಲ ತೊಡೆ ತಟ್ಟೋದು, ತೊಡೆ ತಟ್ಟಿರೋ ಭೀಮನ್ ಕೂಡ ಆಂಜನೇಯನ ಬಾಲ ಕದಲ್ಸಕ್ಕಾಗಿಲ್ಲ, ಕೃಷ್ಣ ಪರಮಾತ್ಮ ಬರೋ ಹೋಗ್ಕೊನೋದು. ತೊಡೆ ಬಾಲ ಅಲ್ಲ ಇದು, ಭಗವಂತ ಬಲ ಇಟ್ಕೊಂಡ್ರೆ ಯಾರೇ ಇರ್ಬೋದು. ಒಬ್ಬನ ಫೀಲಿಂಗ್ಸ್ ಜೊತೆ ಒಂದು ಸಣ್ಣ ಇರುವೆ ಜೊತೆ ಕೂಡ ಆಡ್ಬೇಡ್ರಿ, ಅದಕ್ಕೂ ಒಂದು ಧರ್ಮ ಐತೆ. ಇರುವೆನ ಸಾಯಿಸ್ಬೇಕಾದ್ರೂ ಧರ್ಮ ಐತಣ್ಣ. 100 ಜನಕ್ಕೆ ಮೋಸ ಮಾಡ್ಬಿಟ್ಟು ಹೋಗಿ ಇಲ್ಲಿ ಒಬ್ರು ದಾನ ಮಾಡಿಬಿಟ್ರೆ ಒಳ್ಳೇದಾಗಲ್ಲ, ದೇವ್ರ ಸತ್ಯವಾಗ್ಲೂ ಆಗಲ್ಲ. ಇವಾಗ ಮಾಡ್ತಾ ಇರೋದು ಮಿಂಡ್ರಿಗಳು ಅದೇ ಕೆಲಸ. ಹಸ್ದವನ್ಕ ನ್ಯಾಯ ಮಾಡಿದವನ್ಕ ಮಣ್ಣಾಗ ಹಾಕ್ಬಿಟ್ಟು ಪಾಪ ಮಾಡಿದವನ್ಕ ಇವನ್ಕ ಹೋಗಿ ಹಾಕೋದಲ್ಲ. ನ್ಯಾಯನೇ ಧರ್ಮನೇ. ನೀನಂತೂ ಅವಿವೇಕಿ, ನಮ್ಮನ್ನ ಅಂದಬಾರದು ಮಾತುಗಳು ಅಂದಿದ್ಯಾ. ಒಂದು ಪ್ರ ಮಾಡ್ಕೊಂಡು ಹೋಗ್ಬಿಟ್ಟು ನೀನು ಕಾಲು ಕೆಳಗೆ ನುಗ್ತೀನಿ. ನೀನು ಒಂದು ಮಾತಂದಿದ್ಯಾ. ಇವನು ಯಾಮಾರ್ಸೋನು ದಯವಿಟ್ಟು ಕರ್ನಾಟಕದ ಜನತೆ ಹೆಣ್ಮಕ್ಳು ಕೊಡಬೇಡ್ರಿ ಅಂದಲ್ಲ. ಲೇ ಲೋಫರ್, ನೀನು ಲೋಫರ್ ಅಂತ ಅಂತೀನಿ. ನೀನು ಮನೆ ಸುತ್ತಮುತ್ತ ನೀವು ಮೂರಾಗ ಮುಳುಬಾಗ್ಲಾಗ ನೀನು ಮಾಡಿರೋ ಕೆಲಸಗಳು ಹಿಂದೆ ಈಚೆ ಹೇಳ್ತೀನಿ ಬಿಡ್ರಿ ಮೇಡಮ್. ಇವೆಲ್ಲ ಹೇಳಿದ್ರೆ ಇಲ್ಲಿ ನನ್ನ ಮನೆ ದರಿದ್ರಾಗ ಹೋಗ್ತೈತೆ.
ನಮ್ಮ ಅಪ್ಪನ ಎಂಥ ವ್ಯವಸಾಯಗಾರನೋ ನಾವು ಮೇಡಮ್ ಒಂದು ಹೊತ್ಕು 300 ಜನಕ್ಕೆ ಅಡಿಗೆ ಹಾಕಿದ್ದೀರಿ ಅಂದರೆ ನಮ್ಮ ಮನೆಯವರು ಎಷ್ಟು ಜನ ಸಂಬಳದ ಆಳುಗಳಂತ ತಿನ್ನೋರು ಅವಾಗ ಉಗಾದಿಗೆ ಬಂದರೆ ಉಗಾದಿಗೆ ಹೋಗೋರು ಅವ್ರ ತಟ್ಟಿಗಳು ಹಿಂಗೆ ಜೋಡಿಸ್ಬಿಟ್ರೆ ಈ ಧರ್ಮಸ್ಥಳಕ್ಕೆ ನಾವೆಲ್ಲ ಈ ನಡುವೆ ನೋಡ್ತಾ ಇರೋದು. ನಾನು ಈಚೆ ಹೋಗಿರೋದೇನೇ ನ್ಯೂ ಹಾರಿಸನ್ಗೆ ಹೋದ ಮೇಲೆ ಪ್ಯಾಂಟ್ ಹೆಂಗೆ ಹಾಕೋದು ಶರ್ಟ್ ಹೆಂಗೆ ಹಾಕೋದು ಅಂತ ಕಲ್ತಿರೋದು ನಾನು. ಅರ್ಥ ಮಾಡ್ರಿ, ನಮ್ಗೆ ಒಂದೇ ಊಟ ಹೆಂಗೆ ಗೊತ್ತಾ ಮೇಡಮ್, ನಾವು ತಿಂದಿರೋದು ಬೆಳಿಗ್ಗೆ ರಸಾನ್ನ ಇಲ್ಲ ಹಾಕಿದ್ರೆ ಅಲ್ಲಿ ಹೋಗೋದು ರಾಮರಸ ಅಂತ ಬಿಟ್ಟಿದ್ದೆ ನಾನು. ಅದ್ರ ಹೆಸರು ಏನು ದಿನ ಅದೇ ತಿಂತಿ ಏನದೈತೆ ನನಗೆ. ಬೇರೆ ಹುಡುಗರೆಲ್ಲ ಬೇರೆ ನಮ್ಮ ಒಟ್ಟು ಕುಟುಂಬದಾಗ ಹಂಗೆ ಒಟ್ಟು ಕುಟುಂಬ ಅನ್ನೋದು ನರಕನ. ಇದು ಮೆರಿಬೇಕು, ದುಡಿಬೇಕು. ಅರ್ಥ ಮಾಡ್ರಿ, ಇದು ಕೆಲವ್ರಿಗೆ ಗೊತ್ತಾಗಲ್ಲ. ಇವಾಗ ನಾವು ಹೇಳ್ಬೋದು ಒಟ್ಟು ಕುಟುಂಬ ಇರ್ರಿ ಅಂತ, ಅದು ಯಾವಾಗವರೆಗೂ ಸರಿ ಅಂದರೆ ಮೇಲೆ ಇರೋ ಗೌಂಡ್ ಕರೆಕ್ಟಾಗಿರಬೇಕು, ಹಿಡ್ದಿರೋನು ಕರೆಕ್ಟಾಗಿರಬೇಕು. ಅವನು ಹಿಡ್ತಾ ಬಿಟ್ಟು ತಿನ್ನೋನು ತಿಂದಂಗೆ ಹೋದಂಗೆ ಯಾರು ಅದು ಒಟ್ಟು ಕುಟುಂಬನೇ ಅಲ್ಲ, ನರಕ ಅದು. ಹೆಂಗೆ ಹೇಳ್ರಿ, ನರಕ. ಅದರಲ್ಲಿ ನಾನು ಕೆಲವೊಂದು ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾವು ಅಂತ ಬಂದರು ಭಾಗೈಕದಾಗ ಸಾಮಾನ್ಯವಾಗಿ ಇವಾಗ ಇದು ಕಪ್ಪು ಕಲ್ಲು ಬಿಳಿ ಕಲ್ಲು ಆ ಪ್ಯಾರ ಪುಟ್ಕು ಇದ್ರಿಗೂ ಎಷ್ಟೈತೆ 2 ಅಡಿ ಬರ್ತದೆ. ಈ 2 ಅಡಿಗೆ ಎಷ್ಟು ಎಣ್ಣೆಗಳು ಬಿದ್ದೋಗವೆ ಪ್ರಪಂಚದಾಗ ಅಣ್ಣ. ಇವಾಗ ಇದೇ ಇಟ್ಕೊಳ್ಳಿ, ಆ ಕರೆ ಕಲ್ಲಿಂದು ಈ ಬಿಳೆ ಕಲ್ಲಂದು ಆಯ್ತಣ್ಣ, ಈ ಕರೆ ಕಲ್ಲಿಂದು ಇದ್ಲಂದು ಆಯ್ತಣ್ಣ, ಹಂಗೆ ತಗೊಂಡ್ಬಂದು ಒಂದು ಭಾಗ ರೂಪಾಯಿ ಕೊಡಿಲ್ಲ. ನಮ್ಮ ಅಜ್ಜಿ ಊಟದ ಮನೆ ಇದು, ನಮ್ಮ ಅಜ್ಜಿ ಒಂದು ಮಾತಂದು, ಅವ್ರು ಪಾಪ ಇದಲ್ಲ ನೀನೊಬ್ನೇನಪ್ಪ, ಅವರೆಲ್ಲ ಅವ್ರು ಎದುರು ಮಾತಾಡಬೇಡ, ಕೊಟ್ಟಿ ತಗೊಂಬಾದ್ರು ಕೆಡಿಲ್ಲಣ್ಣ. ಭಗವಂತನು ಕೈ ಹಿಡ್ದಿದ್ದೆಲ್ಲ ಬಂಗಾರ ಮಾಡಿರೋದು ಕೆಡಿಲ್ಲ. ಅವಾಗ ರಿಯಲ್ ಎಸ್ಟೇಟು ಪೀಕಲ್ಲಿತ್ತು. ಒಂದು ಜಮೀನು ಮಾರಿ ಅವಾಗ ನಮ್ಗೆ ಅವಶ್ಯಕತೆ ಇಲ್ಲ, ಬಟ್ ನಮ್ಮ ದೊಡ್ಡಪ್ಪನವ್ರಿಗೆ ಅವಶ್ಯಕತೆ. ಒಂದು ಜಮೀನ 3 ಸೇರಿಸ್ಕೊಟ್ಬಿಟ್ರು. ಅವರೆಲ್ಲ ಮದುವೆಗಳು ಕೆದ್ವವ್ರೆ. ಮದುವೆಗಳು ಕೆದ್ಮೇಲೆ ಏನು ಒಡವೆ ವಸ್ತ್ರ ಇಲ್ದಿದ್ದು ಹೆಂಗೆ ಮಾಡೋಕ್ಕಾಗಿದೆ. ಆ ಕಷ್ಟಗಳು ಯಾರು ನೋಡಿಲ್ಲ. ನಮ್ಮನ್ನು ಈ ಒಂದು ಮಾತಲ್ಲ ಅಂದ್ಬಿಡ್ತೀರಲ್ಲ, ವಾಸ್ತವ ತಿಳ್ಕೊಳ್ರಿ. ತಪ್ಪು ಮಾಡಿದ್ರೆ ಕೆರ ತಗೊಂಡು ನೋಡಿರಿ, ಹಾಕ್ರಿ ಕಮೆಂಟು. ನೀನು ಲೋಪರ್ ಇರೋ, ನೀನು ಜನದ ಮುಂದೆ ಅಳ್ತಾ ಇದೆಯಾ. ಅಳೋದು ಯಾವ ನಿಂಕನೂ ನಾಟಕ ಮಾಡೋಕ್ಕಾಗಲ್ಲ, ಬ್ರಹ್ಮನ ನಿಂಕ ಕೂಡ ಆಗಲ್ಲ. ನಾ ಅಳ್ಬೇಕನ್ನೋ ಟೈಮಲ್ಲಿ ಅಳ್ಳಕ್ಕ. ಹಂಗೆ ಇದು ನನಗೆ ಎಷ್ಟೋ 1000 ಕೋಟಿ ಇದ್ದಂಗೆ ನನಗೆ ಧೈರ್ಯ ಇದು. ಅಂದರೆ ನಮ್ಮ ತಂದೆನೇ ಸ್ವತಃವಾಗಿ ಬರ್ದಿರೋ ನನಗೇನು ಸಿಕ್ಕಿರಲಿಲ್ಲ. ಒಂದು ಉಂಗುರ ನಮ್ಮ ಅಜ್ಜಿ ಎತ್ತಿಕ್ಕಿಲ್ಲ, ಅದಾಗಲ್ಲ ಇವಾಗ. ಅಂದರೆ ಈ ಬೆರಲಿಕ್ಕಾಗುತ್ತೆ, ಆದರೆ ಈ ಬೆರಲಿಕ್ಕಂತ ಮಾಡಿಸಿರೋದು. ಅವಾಗ ನಮ್ಮ ಅಪ್ಪಂದು ಗುರುತು ನಾನು ಇಟ್ಕೊಂಡಿದ್ದು ಇಷ್ಟೇ ಮೇಡಮ್. ಆಯಪ್ಪನೂ ಆಡಂಬರ ಇಲ್ಲ, ತೋಟ. ಅವಾಗ ಕಾಳ್ರೆ ಜಾಸ್ತಿ. ಬೆಳಿಗ್ಗೆ ಬೆಳೆದು ತಂದಿಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡೋರು. ಅಂತಂದ್ರೆ ನಮ್ಮ ಅಪ್ಪನು ಕಾವಲೇ ಇದ್ದಿದ್ದು. ದ್ರಾಕ್ಷಿ ಸಪ್ರಗಳಿಗೆ ಮುದ್ದು ಹೊಡೆದು ಇದೆಲ್ಲ ಗಜ್ಜಿ ಬಂದ್ಬಿಟ್ಟಿತ್ತಲ್ಲ, ಆ ಮುದ್ದು ಮೇಲೆ ಹಿಂಗೆ ಹೊಡೆದ್ರೆ ಹಿಂಗೆ ಬೀಳ್ತದಲ್ಲ. ದಿನ ಆಳುಗಳ ಕೈಯಲ್ಲಿ ಮುದ್ದಾಕ್ಸೋದು. ಕಂಜ ಐತಣ್ಣ ನಮ್ಮದು, ಕಂಜಿಗಳ ಮೇಲೆ ಆಳುಗಳು ಎಷ್ಟು ಜನ ಬದುಕೋರು. ಇವತ್ತು ಒಂದು ಮಾತಲ್ಲಿ ಅಣ್ಣ ನಮಸ್ಕಾರ ಅನ್ನೋದ್ರು ನಂಬೇಡ್ರಿ, ಹೋಗ್ರಿ ಅವ್ರ ಮನೆ ಬಾಕಲ್ಕ. ದಯವಿಟ್ಟು ಈ ಕುಟುಂಬಕ್ಕೆ ಹೆಣ್ಣುಗಳು ಕೊಡೋರಾಗಲಿ ತಗೊಂಡವ್ರಾಗಲಿ ನಂಬೇಡ್ರಿ, ನಿಮ್ಮ ಸರ್ವನಾಶನ ಮಾಡಿಬಿಡ್ತಾರೆ. ಮನೇನೇ ಭಸ್ಮ. ನಾನು ಇಲ್ಲಿ ಕರೆಕ್ಟಾಗಿರೋದ್ರಿಗೆ ಬದುಕಿರೋದಣ್ಣ, ನಮ್ಮ ದೊಡ್ಡಪ್ಪನವ್ರು ಚಿಕ್ಕಪ್ಪನವ್ರು ಕಿತ್ತಾಕ್ಬಿಡೋರು ಈ ಲೋಪರ್ ನನ್ನ ಮಕ್ಕಳು ಬಂದು. ಇಲ್ದಿದ್ದ ಮಾತುಗಳು ಹೇಳಿ ಇವರು ನಾವೆಲ್ಲ ಒಂದು ರಕ್ತ ಒಂದು ಹಾಲು ಕುಡಿದು ಬೆಳೆದವರು. ಈ ತಿರ್ಬಾಕಿಗಳು ಮಾತು ಯಾರು ಕೇಳಿರಿ, ಚೆನ್ನಾಗಿದ್ದೀರಿ ನಾವು. ನಮ್ಮ ಅಜ್ಜಿ ನಮ್ಮ ದಾಲಂಬ್ರಿ ಹಣ್ಣವಾಗ 2 ರೂಪಾಯಿ ಅಮ್ಮ, 2 ಪೈಸನ 10 ರೂಪಾಯಿ ಅಲ್ಲ, 10 ರೂಪಾಯಿ 5 ರೂಪಾಯಿ ಉಳಿಸಿದ್ರೆ ಮಾರತಳ್ಳಿನಲ್ಲಿ ಇಳಿದ್ಬಿಟ್ಟು ನಡ್ಕೊಂಬಂದ್ರೆ 2 ತರ್ಬೋದು ದಾಲಂಬ್ರಿ. ನಾವು ಸೀದಾ ಬಂದು ಊರಲ್ಲಿ ಇಳಿಬೇಕಂದ್ರೆ 2 ದಾಲಂಬ್ರಿ ಕ್ಯಾನ್ಸಲ್. ಅರ್ಥ ಮಾಡ್ರಿ, ಹಂಗೆ ಸಾಕಿ ನಮ್ಮ ಅಜ್ಜಿಯವರು ನಮ್ಮ ಮಾವನವ್ರ ಮನೆಗೆ ಬರಬಾರ್ದಂತ ಅಟ್ಕ ಹಾಕ್ಬಿಟ್ಟು ಹೋತಾನಂತೆ. ಡ್ಯಾಶು ನೀನು ಲೈಫಲ್ಲೇ ನಾನು ಡ್ಯಾಶ್. ನೀನು ನನಗೆ ಅಲ್ಲ, ಪ್ರಪಂಚದಾಗ ಎಲ್ರಿಗೂ ಡ್ಯಾಶ್ ಇರೋ ನೀನು ಮಾಡಿರೋ ಕೆಲಸ ಹಿಂದೆ ಈಚೆ ಹೇಳ್ತೀನಿ. ಹೆಂಗೆ ಮೇಡಮ್ ಬರ್ತಿತ್ತು ಮನಸ್ಸು ಕಷ್ಟ ಬಿದ್ದು. ಇವಾಗ ಅಣ್ಣ ಇಂಥ ಮನೆ ಕಟ್ಟಿ ಹಿಂಗೆ ಬದುಕಿದ್ರೆ ಯಾರನ್ನ ಒಬ್ಬರ ಏನ್ಕೋತ್ಯಪ್ಪ ನನ್ನ ಮಗನ ಮನೆ ಹತ್ರಕ ಅನ್ನಲ್ಲಣ್ಣ. ಕ್ವಾಟೆ ಕಟ್ಟೋದು ಯಾರು ಹೇಳ್ರಿ? ಕಳ್ಳರು, ಮೋಸಗಾರರು, ಜನಗಳನ್ನಿಂಕ ದೂರ ಇರೋದು ಅವರು. ಜನಗಳು ಬೇಕನ್ನೋದು ಯಾರು ಹೇಳ್ರಿ? ಏನು ಮಾಡ್ತೀರಾ ಅಪ್ಪ? ಬಂದಿದ್ದೆ ಹೊಸಬನ ಹೊಡೆದಾಕ್ತೀಯ ನನ್ನ? ಏನು ಮಾಡಿದ್ದೀನಿ ಸ್ವಾಮಿ? ಮುಗ್ದೈತಲ್ಲ 2 ಮಾತಾಗ ನ್ಯಾಸ್ತಲ್ಲಿ ಕರ್ಕೊಂಬಂದು ಹೇಳ್ತೀನಿ ಅಂತೀಯಪ್ಪ. ಅವತ್ತು ಬಂದು ಸರಿ ಪಾಪ ಹಿಂಗೆ ದರಿದ್ರ ನೆತ್ಕೊಂಡು ಹಿಂಗೆ ಬಾ. ದರಿದ್ರಲ್ಲ, ಅವತ್ತು ನಾನು ಕೊಟ್ಟಿದ್ದು ದರಿದ್ರಕ್ಕೆ ದರಿದ್ರ ಅಂತ ಹೇಳೋದು. ಪಾಪ ಬೊಂಬೆ ಏನು ಮಾಡ್ತಾವೆ, ಆದರೆ ಆ ರೂಪದಲ್ಲಿ ಒದಿಬೇಕಲ್ಲ. ಇವಾಗ ಕಾಟಪ್ರಾಯಿನ ಆಮೇಲೆ
ಕಾಮಣ್ಣನ ನಾವು ಡೈರೆಕ್ಟಾಗಿ ಹೊಡ್ಯಾಕತ್ತೈತ ಒಂದು ಬೊಂಬೆ ರೂಪದಾಗ ತಾನೆ ನೋಡ್ಬೇಕು ಈಕೋದು ಹಂಗೆ ಈಚೆನೆ ಇಲ್ಲೇ ಇರು ನಾನು ಹೇಳ್ದಾಗ ಹೋಗ್ಬೇಕು ಅದು ಗೇಟ್ ಪಾಸ್ ಅದು ಹೋದ್ಮೇಲೆ ಅಲ್ಲಿರೋವೆಲ್ಲ ಹೋಗ್ಬೇಕು ಗೇಟ್ ಪಾಸ್ ನಾನು ಮಾಡಿರೋದು ಏನಾದ್ರು ತಪ್ಪಿದ್ರೆ ಕರ್ನಾಟಕದ ಜನ ಎಷ್ಟು ನಾನು ಓದಿಸಿರ್ಬೋದು ನಾನು ಅರ್ಥ ಮಾಡ್ರಿ ಅವನೇ ಅವ್ರು ರೈತನು ಅಂದೆಲ್ಲ ಸಗಣಿ ಅಂತ ಕೇಳ್ದಂತೆ ಏನು ನಿನ್ಕಂತ ಅವಮಾನ ಮತ್ತೆ ಏನು ಕೈಯ ಕೊಟ್ಟೆ ನನ್ನ ಮನೆಗ ನನ್ನ ಮನೆಗೆ ಎತ್ತೈತೆ ಅಂತ ಗೊತ್ತು ಹಸು ಐತೆ ಬೇಡ ನಾನೇ ಮಾಡಕ್ಕೆ ಬಿಡಲ್ಲ ಅಂದಮೇಲೆ ನಿನ್ನ ಕೈ ಎಸ್ತಿರ್ತೀನಿ ಇದು ಅರ್ಥ ಮಾಡ್ರಿ ಅಂದರೆ ನೀನು ಹೇಳಿರೋ ಮಾತು ನಾನು ಹೇಳ್ತಾರೆ ನೀನು ಹೇಳಿರೋ ಡಬ್ಬ ಮಾತುಗಳು ಜನಗಳು ಮೆಚ್ಚೋ ಮಾತುಗಳ್ಕ ನಾನು ಉತ್ತರ ಕೊಡ್ತಾ ಇರೋ ನಾನೇ ಮಾಡಲ್ಲ ಅಂದಮೇಲೆ ನಿನ್ನ ಬಿಡ್ತೀರಾ ಒಂದು ಸಾಮಾನು ಉಜ್ಜೋದಿಂದ ಇಲ್ಲಿ ಉಜ್ಜೋದಿಂದ ಶ್ಯಾಮಲಮ್ಮನ ಅಂದ್ಬಿಟ್ಟು ಅವತ್ತು ಯಾರೋ ಅವರೇನೆ ಹಸ್ಗಳ ಮೇಸವ್ರು ಅವತ್ತ ನಿನ್ನಂಗೆ 6 ತಿಂಗಳಕ 3 ತಿಂಗಳಿಗೆ ಚೇಂಜ್ ಮಾಡಿಲ್ಲ ಈ ನಡುವೆ ನಾನು ಎಲ್ಲಿ ಓದ್ತಾ ಇಲ್ಲ ಮೇಡಮ್ ದೇವ್ರಂಗಿದ್ದ ನನ್ನ ಜೊತೆ ದುಃಖ ಆಗ್ತೈತೆ ತೀರ್ಕೊಂಬಿಟ್ಟ 20 ದಿನ ಇದ್ದ ಹಾಸ್ಪಿಟಲ್ ಲೋಪರ್ ನನ್ನ ಮಗನು ಲೋಪರೇ ಅವನು ಏನು ಸಾಧನೆ ಮಾಡ್ದ ಪಲಿಡರ್ ಕುಡಿದ್ಬಿಟ್ಟು ಹಿಂಗೆ ಇಂಥ ಲೋಪರ್ಗಳ ನಿಂಕನೆ ಹೋಗೋದು ಇದನ್ನ ನಮ್ಮ ಜೀವನ ನಾವೇ ಕಾಲ್ ಮಾಡ್ಕೊಬೇಕು ಎಲ್ಲ ಬಿಟ್ಬಿಟ್ಟು ಅವ್ರು ಎಂಜಾಯ್ ಮಾಡ್ತಾರಲ್ಲ ಅವ್ರು ಹೋಗ್ಲಿ ಬಿಡ್ರಿ ನಾವು ತಪ್ಪು ಮಾಡಿಲ್ಲ ನಮ್ಮನೇಲಿ ಈ ಫೋಟೋ ನೀನು ಈ ಫೋಟೋ ಇಕ್ಕಬೇಡ ಯಾರು ಕಣ ಐತೆ ಅಧಿಕಾರ ಸಿಂಪಲ್ ನಾನು ಹೇಳೋದು ನಮ್ಮ ತಾಯಿ ಅಲ್ಲಿಗೆ ಹೋಗಿ ಕುಡ್ದು ನಮ್ಮ ಅಜ್ಜಿ ಇಲ್ಲಿಗೆ ಬಾರ್ ಕುಡ್ದು ಏನು ಅನ್ಕೊಂಡಿದ್ಯಾ ನಿನ್ನಂಗೆ ಹೆಂಗಸ್ರನ್ನ ಯಾಮಾರಿಸಿ ನಮ್ಮ ಹತ್ರ ಬಂದು ಪಂಚೆ ಹಿಡ್ದವ್ರು ಸೆರಗೆ ಹೇಳ್ದು ಬದುಕಿಲ್ಲ ನಾನಲ್ಲಿ